ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೂ ಲೈನ್ಸ್ ಕರಿಯರ್ ಅಕಾಡೆಮಿಗೆ ಸ್ವಾಗತವನ್ನು ಕೊಡ್ತಾ ಮಿತ್ರರೇ, ಇವತ್ತಿನ ದಿನ ನಾವು ಯಾವುದ್ರ ಬಗ್ಗೆ ಮಾಡೋಣಪ್ಪ ಅಂದ್ರೆ SSC GD ಹಾಗೂ MTS ಅಲ್ಲಿ ಕ್ವಶನ್ ಪೇಪರ್ಗಳು ಯಾವ ಥರ ಬರ್ತಿದ್ದಾವ, ಕ್ವಶನ್ಸ್ ಯಾವ ಥರ ಬರ್ತಿದ್ದಾವ, ಆ ಸುತ್ತಮುತ್ತಲಿನ ಒಂದೇ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ಯಾವ ಥರ ಸೋರ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಈ ಸಂಪೂರ್ಣವಾದ ಒಂದು ವಿಡಿಯೋದಲ್ಲಿ ನಾವು ವಿವರವಾದಂಥ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಗಿರೀಶ್ ಸರ್ ನಾವು ಇಬ್ಬರು ಕೂಡ ಈ ಒಂದು ವಿಡಿಯೋ ಸರಣಿಯನ್ನು ಇದನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಕ್ವಶನ್ ಪೇಪರನ್ನು ಯಾವ ಥರ ಬಿಡಿಸಬೇಕು, ನಾವು ಕ್ವಶನ್ ಪೇಪರನ್ನು ಓದ್ತೀವಿ ನಿಜ, ಅದರ ಸುತ್ತಮುತ್ತಲಿನ ಎಕ್ಸ್ಪ್ಲನೇಷನ್ ಯಾವ ಥರ ರೆಡಿ ಮಾಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಸವಿವರವಾದ ಮಾಹಿತಿಯನ್ನು ನಮ್ಮ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತಿನ ಈ ಒಂದು ವಿಡಿಯೋ ಸರಣಿಯನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲನೇದಾಗಿ ನಮ್ಮ ಗಿರೀಶ್ ಸರ್ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಈ ಒಂದು ವಿಡಿಯೋ ಸರಣಿಗೆ ಸ್ವಾಗತವನ್ನು ಮಾಡ್ಕೊಳ್ತೀವಿ ಸರ್. ಧನ್ಯವಾದಗಳು ಸರ್. ಸೊ ಎಲ್ಲರಿಗೂ ಗೊತ್ತಾಗಿದೆ, ಈಗಾಗಲೇ ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇದ್ದಾವೆ. ಸೊ ಪ್ರತಿಯೊಬ್ಬರು ಕೂಡ ಒಂದು ಫಾಲೋ ಮಾಡ್ತಾ ಏನು ಕಂಟಿನ್ಯೂಸ್ ಒಂದು ವೀಡಿಯೋಸ್ನ ಕೊಡ್ತಾ ಹೋಗ್ತೀವಿ. ಒಂದು SSC GD ಅಲ್ಲಿ ಪ್ರೀವಿಯಸ್ ಕ್ವಶನ್ಸ್ ಯಾವ ಆಧಾರದ ಮೇಲೆ ತೆಗೆಯಲಾಗುತ್ತೆ, ಸೊ ಅದರ ಆಧಾರದ ಮೇಲೆ ನಾವು ಕ್ವಶನ್ಗಳನ್ನು ರೆಡಿ ಮಾಡಿರೋವಂಥದ್ದು. ಸೊ ಪ್ರತಿಯೊಬ್ಬರು ಕೂಡ ಇದು ಅನುಕೂಲ ಆಗುತ್ತೆ ಅಂತ ಬಯಸ್ತಾ ಇದ್ದೀವಿ. ಸೊ ಸ್ಟಾರ್ಟ್ ಮಾಡೋಣ ಸರ್. ಓಕೆ ಸರ್. ಅದಕ್ಕಿಂತ ಮುಂಚೆ ದಿನ ಒಂದು ವಿಶೇಷ ದಿನ, ಏನು ಗುರು ಪೂರ್ಣಿಮಾ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಸರ್ ಸ್ವಲ್ಪ ಮಾತಾಡ್ತಾರೆ. ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಎಲ್ಲರೂ ಕೂಡ ಗುರು ಪೂರ್ಣಿಮೆಯ ಶುಭಾಶಯಗಳನ್ನು ಕೋರ್ತಾ, ಇಲ್ಲಿಯವರೆಗೆ ನನಗೆ ಕಲಿಸಿರುವಂಥ ಎಲ್ಲ ನನ್ನ ಗುರು ವೃಂದಕ್ಕೂ ಕೂಡ ಈ ಲೈನ್ಸ್ ಕರಿಯರ್ ಅಕಾಡೆಮಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರಿಗೆ ಕೂಡ ಗುರು ನಮನಗಳನ್ನು ಸಲ್ಲಿಸ್ತಾ, ನಾವು ಮೊದಲನೇದಾಗಿ ಗುರುವಿಗೆ ನಮನಗಳನ್ನು ಸಲ್ಲಿಸ್ತಾ ಒಂದು ವಚನದಲ್ಲಿ ಹೇಳ್ತಾರೆ, ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಕ್ಸ್ಮೈ ಶ್ರೀ ಗುರುವೇ ನಮಃ ಅಂತ. ಅಂದರೆ ಗುರುವಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂಥ ತ್ರಿರತ್ನ ಸ್ಥಾನಮಾನಗಳನ್ನು ಕೊಡಲಾಗಿದೆ ಅನ್ನುವಂಥದ್ದನ್ನು ಗುರು ಅತ್ಯಂತ ಶ್ರೇಷ್ಠವಾದವನು, ಗುರುವಿಗೆ ನಮನಗಳನ್ನು ಸಲ್ಲಿಸುವುದರ ಮೂಲಕ ಸಲ್ಲಿಸಬೇಕು ಅನ್ನುವಂಥ ಉದ್ದೇಶದಿಂದ ವೇದವ್ಯಾಸರ ಅವರಂಥ ಜನ್ಮದಿನಾಚರಣೆಯನ್ನು ವೇದವ್ಯಾಸರು ಮಹಾಭಾರತ ಅನ್ನುವಂಥ ಒಂದು ದೊಡ್ಡ ಗ್ರಂಥವನ್ನು, ಹಿಂದೂ ಧರ್ಮದ ದೊಡ್ಡ ಗ್ರಂಥವನ್ನು ಕೊಟ್ಟಿದ್ದಾರೆ. ಅವರ ನೆನಪಿಗಾಗಿ ಹಾಗೂ ಗೌತಮ ಬುದ್ಧ ತನ್ನ ಬೌದ್ಧ ಪೂರ್ಣಿಮೆಯನ್ನು ದಿನದಂದು ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಅನುಯಾಯಿಗಳಿಗೆ ಏನು ಮಾಡ್ತಾನೆ, ಮೊದಲ ಸಾರನಾಥದ ಜಿಂಕೆವನದಲ್ಲಿ ಒಂದು ಇದನ್ನು ಬೋಧನೆಯನ್ನು ಮಾಡಿದನೋ ಅನ್ನುವಂಥ ಉದ್ದೇಶಕ್ಕಾಗಿ ಸವಿ ನೆನಪಿಗಾಗಿಗೋಸ್ಕರ ಗುರುವಿಗೆ ನಮನಗಳನ್ನು ಸಲ್ಲಿಸುವುದಕ್ಕೋಸ್ಕರ ಗುರು ಪೂರ್ಣಿಮೆ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಇವತ್ತು ಗುರುಗಳಿಗೆ ನಮನವನ್ನು ಸಲ್ಲಿಸುವಂಥದ್ದು. ಗುರು ಹರ ಮುನಿದರು ಗುರು ಕಾಯುವನು ಅಂತ ಹೇಳ್ತಾರೆ. ಇದರ ಅರ್ಥ ಇಷ್ಟೇ, ಹರ ಮುನಿದರು ಗುರು ಕಾಯುವನು ಅಂತ. ಹರ ಅಂದರೆ ದೇವರು ಒಂದು ಹೊತ್ತಿಗೆ ನಮ್ಮನ್ನು ಕೈ ಬಿಟ್ಟರೂ ಕೂಡ ನಮಗೆ ಕಲಿಸಿರುವಂಥ ಗುರು ಕಲಿಸಿರುವಂಥ ವಿದ್ಯೆ ಹಾಗೂ ನಮ್ಮ ಗುರು ನಮ್ಮನ್ನು ಕೈ ಬಿಡುವುದಿಲ್ಲ ಅನ್ನುವಂಥ ಉದ್ದೇಶವನ್ನು, ದೇವರಿಗಿಂತಲೂ ಮಿಗಿಲಾದಿರುವಂಥ ಸ್ಥಾನವನ್ನು ಯಾವುದಪ್ಪ ಅಂದ್ರೆ ಗುರುವಿಗೆ ಇದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟಪಡಿಸ್ಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯ. ನಾವು ನಮಗೆ ಕಲಿಸುವಂಥ ಗುರುಗಳಿಗೆ ನಾವು ಗೌರವವನ್ನು ನೀಡುವಂಥದ್ದು ಬಹಳ ಮುಖ್ಯವಾದಂಥ ವಿಷಯ. ಗುರು ಅಂದ ತಕ್ಷಣ ಒಂದು ನೆನಪಾಗೋದು ಏನಪ್ಪ ಅಂದ್ರೆ ಜನನಿಯೇ ಮೊದಲು ಪಾಠಶಾಲೆ, ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ತಾನೇ ಧನ್ಯರು ಅನ್ನುವಂಥದ್ದು ಮಾತನ್ನು ಹೇಳ್ತಾರೆ. ಜನನಿ ನಮಗೆ ಮೊದಲ ಪಾಠವನ್ನು ಕಲಿಸಿಕೊಟ್ಟ ತಾಯಿ ಮೊದಲ ಗುರು ಅನ್ನುವಂಥದ್ದನ್ನು ನಾವು ಸ್ಪಷ್ಟಪಡಿಸಿಕೊಳ್ಳೋದ್ರ ಮೂಲಕ ಎಲ್ರಿಗೂ ಕೂಡ, ನನ್ನ ಎಲ್ಲ ಗುರುವೃಂದಕ್ಕೂ ಕೂಡ ಗುರು ಪೂರ್ಣಿಮೆ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಸರ್ ತಮಗೂ ಕೂಡ ಗಿರೀಶರಿಗೂ ಕೂಡ ತಮಗೂ ಕೂಡ ಗುರು ಪೂರ್ಣಿಮೆ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ಸರ್. ಫಸ್ಟ್ ಕ್ವಶನ್ ಇವತ್ತು ಸ್ಟಾರ್ಟ್ ಮಾಡ್ಬೋದಾ ಸರ್? ಎಸ್ ಸರ್, ಸ್ಟಾರ್ಟ್ ಮಾಡುವಂಥ ಸಮಯ. ಸೊ ಫಸ್ಟ್ ಕ್ವಶನ್, ಸತ್ಯಶೋಧಕ ಸಮಾಜದ ಸ್ಥಾಪಕ ಯಾರು? ಹೂ ಇಸ್ ದ ಫೌಂಡರ್ ಆಫ್ ದ ಸತ್ಯಶೋಧಕ ಸಮಾಜ್? ಏನು ಕೇಳಿದ್ದಾರೆ ಇಲ್ಲಿ? ಫೌಂಡರ್ ಅಂದ್ರೆ ಏನರ್ಥ? ಸ್ಥಾಪಕರು ಅಂತ. ಸೊ ಸತ್ಯ ಸಮಾಜದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್: ಜ್ಯೋತಿರಾವ್ ಫುಲೆ, ಜ್ಯೋತಿಬಾ ಫುಲೆ, ಈಶ್ವರ್ ಚಂದ್ರ ವಿದ್ಯಾಸಾಗರ್ ದಾಸ್ ಅಂಡ್ ಘಾಸಿ ದಾಸ್ ಅಂತ ಆಪ್ಷನ್ ಅನ್ನು ಕೊಡಲಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಸರ್ ಯಾವ್ದಿರ್ಬೋದು? ಸರ್ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತಂದರೆ ಜ್ಯೋತಿಬಾ ಫುಲೆ ಅನ್ನುವಂಥದ್ದು ಏನಾಗುತ್ತಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತಾ ಅನ್ನುವಂಥದ್ದನ್ನು ನೋಡ್ತೀವಿ. ಜ್ಯೋತಿಬಾ ಫುಲೆ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಸತ್ಯಶೋಧಕ ಸಮಾಜ ಅನ್ನುವಂಥ ಒಂದು ಸಮಾಜವನ್ನು ಸ್ಟಾರ್ಟ್ ಮಾಡ್ತಾರೆ. ಇದರ ಹೆಸರೇ ಹೇಳುವಂತೆ ಸತ್ಯವನ್ನು ಶೋಧನೆ ಮಾಡುವುದಕ್ಕೋಸ್ಕರ ಮಾಡಿರುವಂಥ ಸಮಾಜವೇ ಯಾವುದಪ್ಪ ಅಂದ್ರೆ ಸತ್ಯಶೋಧಕ ಸಮಾಜವನ್ನು ಇವರು ಪ್ರಾರಂಭ ಮಾಡ್ತಾರೆ. ಇವರ ಪತ್ನಿ ಹೆಸರು ಏನ್ರಿ ಸರ್? ಅವರ ಪತ್ನಿ ಹೆಸರು ಸಾವಿತ್ರಿಬಾ ಫುಲೆ ಅವರು. ಸಾವಿತ್ರಿಬಾ ಫುಲೆ ಅವರು ಕೂಡ ಮಹಾನ್ ಶಿಕ್ಷಣ ತಜ್ಞರಾಗಿರುವ ಉದ್ದೇಶದಿಂದ ಅವರ ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಶಿಕ್ಷಕಿಯರ ಜನ್ಮ ದಿನಾಚರಣೆಯನ್ನಾಗಿ ಆಚರಣೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಳಲೇಬೇಕಾಗಿರುವಂಥದ್ದು. ಅನೇಕ ಕ್ವಶನ್ ಪೇಪರ್ ಕೇಳುವ ಸಾಧ್ಯತೆ ಇರುತ್ತೆ. ಭಾರತೀಯ ರಾಷ್ಟ್ರೀಯ ಶಿಕ್ಷಕಿಯರ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದ್ರೆ ಸರ್ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಜನವರಿ 3ರಂದು ಅವರ ಜನ್ಮ ದಿನಾಚರಣೆ ಏನಂತ ಆಚರಣೆ ಮಾಡ್ತೀವಪ್ಪ ಅಂತಂದ್ರೆ ನಾವು
ರಾಷ್ಟ್ರೀಯ ಶಿಕ್ಷಕಿಯರ ದಿನಾಚರಣೆಯನ್ನಾಗಿ ಆಚರಣೆಯನ್ನ ಮಾಡ್ತೀವಿ ಅನ್ನೋಂಥದ್ದು ನೋಡ್ತೀವಿ. ಇಷ್ಟೇ ಪ್ರಶ್ನೆಯನ್ನ ನೋಡ್ಕೊಂಡು ಬಿಡಬಾರ್ದು. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತ ಸುತ್ತಮುತ್ತಲಿನ ಮಾಹಿತಿನ ಕಲೆ ಹಾಕೋದ್ರ ಮೂಲಕ ಅತ್ಯಂತ ಜಾಸ್ತಿ ಮಾಹಿತಿನ ಕಲೆ ಹಾಕ್ಬಹುದು ಅನ್ನುವಂಥದ್ದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗುವಂತ ಇದೊಂದು ಮೆಥಡ್ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ನಾವು ಒಬ್ಬರೇ ಕ್ವಶನ್ ಪೇಪರ್ ಓದುವಾಗ ಯಾವ ತರ ಓದ್ತೀವಿ ಅನ್ನುವಂಥದ್ದನ್ನ ನೋಡಿದಾಗ ಆ ಪ್ರಶ್ನೆಯನ್ನು ನೋಡ್ತೀವಿ, ಅದಕ್ಕೆ ನೇರವಾಗಿರೋ ಉತ್ತರವನ್ನು ನೋಡಿ ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀವಿ. ಹೀಗೆ ಓದೋದ್ರಿಂದ ನಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಸ್ವಲ್ಪ ತೊಂದರೆ ಉಂಟಾಗಬಹುದು, ನೆನ್ಪಿಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರ ಅದರ ಸುತ್ತಮುತ್ತಲಿನ ಮಾಹಿತಿಯನ್ನೆಲ್ಲವನ್ನೂ ನಾವು ತಿಳ್ಕೊಂಡಾಗ ಏನಾಗುತ್ತಪ್ಪ ಅಂದ್ರೆ ಸರಳವಾಗಿ ಅತ್ಯಂತ ಸುಲಭವಾಗಿ ನಾವು ನೆನ್ಪಿಟ್ಕೊಳ್ಬಹುದು ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಮಿತ್ರ, ಈ ಪ್ರಶ್ನೆಯನ್ನ ನೋಡಿದ್ವಿ ನಾವಾಗ. ಅಂದ್ರೆ ಇದ್ರ ಉದ್ದೇಶ ಏನಾಗಿತ್ತು, ಸಮಾಜಗಳ ಸ್ಥಾಪಕ ಯಾರ್ಯಾರಿದ್ರು ಅನ್ನುವಂಥದ್ದು ಕ್ವಶನ್ ಕೇಳ್ತಾರ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಷಯ. ಯಾವ್ಯಾವ ಸಮಾಜದ ಮೇಲೆ ಯಾರ್ಯಾರು ಸ್ಥಾಪನೆ ಮಾಡಿದ್ರು ಅನ್ನುವಂಥದ್ದನ್ನ ಕ್ವಶನ್ ಕೇಳುವ ಸಾಧ್ಯತೆ ಬಹಳ ಇರುತ್ತೆ. ಆ ಕ್ವಶನ್ ಜಾಸ್ತಿ ಅಲ್ಲಿ ಅರೇಂಜ್ ಆಗ್ತಾವ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಇಲ್ಲಿ ನೋಡಿ, ಮೊದಲನೇ ಕೊಟ್ಟಿದ್ದೀವಿ, ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದ್ರು ಯಾರಪ್ಪ ಅಂದ್ರೆ ಜ್ಯೋತಿಬಾ ಫುಲೆ ಅನ್ನುವಂಥ ವ್ಯಕ್ತಿಯನ್ನ ಸ್ಥಾಪನೆಯನ್ನ ಮಾಡಿದ್ರು. 1873ರಲ್ಲಿ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಸತ್ಯ ಶೋಧನೆಗಾಗಿಯೇ ಸತ್ಯಶೋಧಕ ಸಮಾಜವನ್ನ ಸ್ಥಾಪನೆಯನ್ನ ಮಾಡ್ತಾರ ಅನ್ನುವಂಥದ್ದು ನೋಡ್ಬೇಕು. ಅದೇ ರೀತಿಯಾಗಿ ನೋಡ್ರಿ, ಬ್ರಹ್ಮ ಸಮಾಜವನ್ನು ಯಾರು ಸ್ಥಾಪನೆ ಮಾಡ್ತಾರ ಅನ್ನುವಂಥದ್ದನ್ನು ನೋಡಿದಾಗ ಬ್ರಹ್ಮ ಸಮಾಜವನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ಕೂಡ ಈ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರ ಅಂತ ನೋಡ್ತೀವಿ. ನೆಕ್ಸ್ಟ್ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜವನ್ನ ಸ್ಥಾಪನೆಯನ್ನ ಮಾಡ್ತಾರ ಅನ್ನುವಂಥದ್ದು ನೋಡಿದ್ವಿ. ಇದು ಆರ್ಯ ಸಮಾಜ ಅನ್ನುವಂಥದ್ದನ್ನು ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ರಾಜಾರಾಮ್ ದಯಾನಂದ ಸರಸ್ವತಿ ಅವರು ಮಾಡ್ತಾರ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರ. ಅದೇ ರೀತಿಯಾಗಿ ಪ್ರಾರ್ಥನಾ ಸಮಾಜ ಅಂತ ಬರುತ್ತೆ. ಆತ್ಮಾರಾವ್ ಪಾಂಡುರಂಗ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಾರ್ಥನಾ ಸಮಾಜ ಅನ್ನುವಂಥದ್ದು ಒಂದು ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಯಾವ್ದಪ್ಪ ಅಂದ್ರೆ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಏನ್ ಮಾಡ್ತಾರಪ್ಪ ಅಂದ್ರೆ ರಾಮಕೃಷ್ಣ ಮಿಷನ್ ಅನ್ನುವಂಥದ್ದೊಂದು ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ರಾಮಕೃಷ್ಣರು ಅನ್ನುವಂಥವ್ರು ವಿವೇಕಾನಂದರ ಗುರುಗಳು. ವಿವೇಕಾನಂದ ಗುರುಗಳು ಯಾರಪ್ಪ ಅಂದ್ರೆ ಶ್ರೀ ರಾಮಕೃಷ್ಣ ಪರಮಹಂಸರು ದಕ್ಷಿಣೇಶ್ವರದಲ್ಲಿ ಕಾಳಿಕಾ ದೇವಾಲಯದ ಅರ್ಚಕರಾಗಿದ್ದರು. ಅವರಿಂದ ಧರ್ಮದ ಒಂದು ಭಿಕ್ಷೆಯನ್ನು ಪಡ್ಕೊಂಡಿರುವಂತ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು. ಅವರ ರಾಮಕೃಷ್ಣ ತಮ್ಮ ಗುರುಗಳ ಹೆಸರಿನ ಮೇಲೆ ಒಂದು ಯಾವುದನ್ನೊಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಯಾವುದಪ್ಪ ಅಂದ್ರೆ ರಾಮಕೃಷ್ಣ ಮಿಷನ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಈ ತರನಾಗಿ ನಾವು ಮಾಹಿತಿಯನ್ನು ಕಲೆ ಹಾಕೋದ್ರಿಂದ ಅದರ ಸುತ್ತಮುತ್ತಲಿನ ಎಲ್ಲ ಮಾಹಿತಿಯನ್ನು ನಾವು ಕ್ವಶನ್ ಒಂದೇ ಒಂದು ಪ್ರಶ್ನೆಯನ್ನ ಬಿಡಿಸಿರ್ಬೋದು. ಆದರೆ ಆ 4 ಪ್ರಶ್ನೆಗೆ 4 ಆಪ್ಷನ್ಸ್ಗಳಿಗೆ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೋದ್ರ ಮೂಲಕ ಜಾಸ್ತಿ ಕಲೆ ಹಾಕ್ಬೋದು ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋ ಸರ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸರ್ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೋದಾ? ಎಸ್ ಸರ್, ಇದ್ರ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಅಂದ್ರೆ ಕೆಲವೊಂದು ಈ ಇನ್ಸ್ಟಿಟ್ಯೂಷನ್ಸ್ ಏನು ಸತ್ಯಶೋಧಕ ಸಮಾಜ, ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ರಾಮಕೃಷ್ಣ ಮಿಷನ್ ಮತ್ತು ಇದೇ ರೀತಿಯಾಗಿ ಒಂದು ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿ ಅನ್ನೋದು ಕೂಡ ಇದೆ. ಸೊ ಅದನ್ನು ಸ್ಟಾರ್ಟ್ ಮಾಡಿದವರು ಮೇಡಮ್ ಬ್ಲಾವನ್ಸ್ಕಿ ಮತ್ತು H.S. ವಾಲ್ಕಾಟ್ ಅಂತ. ಸೊ ಅದೇ ರೀತಿ ಅದನ್ನು ಅಭಿವೃದ್ಧಿಪಡಿಸಿದಂಥ ವ್ಯಕ್ತಿ ಯಾರು ಅಂದರೆ ಅನಿ ಬೆಸೆಂಟ್, ಗೊತ್ತೇ ಇದೆ. ಹೋಮ್ ರೂಲ್ ಚಳವಳಿಯನ್ನು ಸ್ಟಾರ್ಟ್ ಮಾಡಿದಂಥವ್ರು ಭಾರತದಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಯಾವ್ದು ಬರುತ್ತೆ ಅಂತಂದ್ರೆ ಹೇಳ್ತಾರೆ ಸರ್ ಇವಾಗ. ಸೊ 2023ರ ಮಹಿಳಾ ಮೀಸಲಾತಿ ಮಸೂದೆಯ ಪ್ರಕಾರ ಲೋಕಸಭೆ ಮತ್ತು ರಾಜ್ಯಸಭೆ ವಿಧಾನಸಭೆಗಳಲ್ಲಿ ಮಹಿಳೆಯರಿಗಾಗಿ ಎಷ್ಟು ಸ್ಥಾನಗಳನ್ನು ಕಾಯ್ದಿರಿಸಲಾಗಿದೆ? ಅಕಾರ್ಡಿಂಗ್ ಟು ದ 2023 ವುಮೆನ್ಸ್ ರಿಸರ್ವೇಷನ್ ಬಿಲ್, ಹೌ ಮೆನಿ ಸೀಟ್ಸ್ ಹ್ಯಾವ್ ಬೀನ್ ರಿಸರ್ವ್ಡ್ ಫಾರ್ ವುಮೆನ್ ಇನ್ ದ ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್? ಅಂದರೆ ಇಲ್ಲಿ ಒಂದು ಲೋಕಸಭಾ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅಥವಾ ಮಹಿಳೆಯರಿಗಾಗಿ ಎಷ್ಟು ಸ್ಥಾನಗಳನ್ನು ನೀಡಲಾಗಿದೆ, ರಿಸರ್ವೇಷನ್ ಎಷ್ಟು ಕೊಡಲಾಗಿದೆ ಅಂತ ಇಲ್ಲಿ ಕೇಳಿರೋಂಥದ್ದು. ಸೊ ಫಸ್ಟ್ ನಾವು ಕ್ಲೀನಾಗಿ ಒಂದು ಕ್ವಶನ್ಗಳನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೆ ಆನ್ಸರ್ ಅನ್ನೋದು ಸ್ವಲ್ಪ ಗ್ಲಾನ್ಸ್ ಆಗುತ್ತೆ. ಸೊ ಹಂಗಾಗಿ ಕ್ವಶನ್ಗಳನ್ನು ಸರಿಯಾಗಿ ತಿಳ್ಕೋಬೇಕು. ಸೊ ಇಲ್ಲಿ ಲೋಕಸಭಾ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗಾಗಿ ಎಷ್ಟು ಸ್ಥಾನಗಳನ್ನು ನೀಡಲಾಗಿದೆ ಅಂತ ಕೊಟ್ಟಿರುವಂಥದ್ದು ಆಪ್ಷನ್ಸ್: 4ನೇ 1 ಭಾಗ, ಅರ್ಧ ಭಾಗ, 3ನೇ 2 ಭಾಗ, 3ನೇ 1 ಭಾಗ. ಸೊ ಈ 4 ಆಪ್ಷನ್ಗಳನ್ನು ಕೊಟ್ಟಿದ್ರೆ ಸೊ ಸರಿಯಾದ ಉತ್ತರ ಸರ್. ಸರಿಯಾದ ಉತ್ತರ ನಮ್ಮ ಸ್ಪರ್ಧಾರ್ಥಿಗಳು ಓದಿದವರು ಆಲ್ರೆಡಿ ಗೆಸ್ ಮಾಡೇ ಇರ್ತಾರೆ ಸರ್. ಯಾವ್ದಪ್ಪ ಅಂದ್ರೆ ಸರಿಯಾದ ಉತ್ತರ 3ನೇ 1 ಭಾಗದಷ್ಟು ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಅಂದಿನ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಏನು ಮಾಡ್ತಾರಪ್ಪ ಅಂದ್ರೆ 2023ರಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡನೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಮಂಡನೆಯನ್ನು ಮಾಡಿದ ನಂತರ ಅದು ಲೋಕಸಭೆ ಮತ್ತು ರಾಜ್ಯಸಭೆಯಾಗಿ ಅದು ಬಿಲ್ ಆಗಿ, ಕಾಯ್ದೆ ಆಗಿ, ತಿದ್ದುಪಡಿಯಾಗಿ ಸಂವಿಧಾನದ 106ನೇ ತಿದ್ದುಪಡಿಯಾಗಿ ಏನಾಗುತ್ತಪ್ಪ ಅಂದ್ರೆ ಜಾರಿಗೆ ಬರ್ತದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟಪಡಿಸ್ಕೊಳ್ಬೇಕಾಗಿ. ಇದು ಭಾಳ ಕರೆಂಟ್ ಅಫೇರ್ಸ್ ಯಾಕಿತ್ತು ಅನ್ನುವಂಥದ್ದನ್ನು ನೋಡಿದಾಗ ನಮಗೆ ಅರ್ಥ ಆಗೋದು ಏನಪ್ಪಾ ಅಂದ್ರೆ ಇದು ಯಾಕೆ ಕರೆಂಟ್ ಅಫೇರ್ಸ್ ಇಷ್ಟೊಂದು ನಾವು ಕೇಳಿದೀವಿ, 2023ರಲ್ಲಿ ಇರೋದನ್ನು ನಾವು ಇವಾಗ ಕೇಳಿದೀವಿ ಅಂತ ನೋಡಿದಾಗ ನಮ್ಮ ರಾಜ್ಯದ
ಏಕೈಕ ಪ್ರಧಾನಮಂತ್ರಿ ಆಗಿದ್ರು. ಯಾರಪ್ಪ ಅಂದ್ರೆ 1996ರಲ್ಲಿ ಯಾರು ಪ್ರಧಾನಮಂತ್ರಿ ಇದ್ದಪ್ಪ ಅಂದ್ರೆ ನಮ್ಮ ರಾಜ್ಯದ HB ದೇವೇಗೌಡ ಅವರು ಪ್ರಧಾನಮಂತ್ರಿ ಇದ್ರು. ಅವರು ಪ್ರಧಾನಮಂತ್ರಿ ಇದ್ದ ಸಮಯದಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಲೋಕಸಭೆಯಲ್ಲಿ ಇದನ್ನ ಪರಿಚಯವನ್ನ ಮಾಡ್ತಾರೆ. ಇದಕ್ಕಿಂತಲೂ ಮುಂಚೆಯೂ ರಾಜೀವ್ ಗಾಂಧಿ ಅವರ ಕಾಲದಲ್ಲಿಯೂ ಕೂಡ ಮಹಿಳಾ ಮೀಸಲಾತಿಯ ಪರಿಕಲ್ಪನೆ ಅವರಿಗೂ ಕೂಡ ಇತ್ತು. ಅದನ್ನ ಇಂಪ್ಲಿಮೆಂಟ್ ಮಾಡುವಲ್ಲಿ, ಅದನ್ನ ಜಾರಿಗೊಳಿಸಿದ್ರೆ ಅವರು ಏನಾಗ್ತಾರ, ವಿಫಲ ಆಗ್ತಾರೆ. ಅದಾದ ನಂತರ HB ದೇವೇಗೌಡ ಅವರು ಸರ್ಕಾರದಲ್ಲಿ ಅವತ್ತಿನ ಮುಖ್ಯಮಂತ್ರಿ ಆಗಿರುವ ಸಮಯದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವತ್ತಿನ ಪ್ರಧಾನಮಂತ್ರಿ ಆಗಿರೋ ಸಮಯದಲ್ಲಿ ಅವರು ಪ್ರಧಾನಮಂತ್ರಿ ಆಗಿರೋ ಸಮಯದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ 1996ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮಹಿಳಾ ಮೀಸಲಾತಿ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ಈ ಮಸೂದೆಗೆ ಬಹುಮತ ಸಿಗದೆ ಕಾರಣದಿಂದಾಗಿ ಏನಾಗುತ್ತೆ, ಈ ಮಸೂದೆ ಕೊಲ್ಯಾಪ್ಸ್ ಆಗುತ್ತೆ. ಈ ಮಸೂದೆ ಏನಾಗುದಿಲ್ಲ, ಜಾರಿ ಆಗುವುದಿಲ್ಲ ಅನ್ನೋದನ್ನು ನೋಡ್ತೀವಿ. ಅಂದಿನಿಂದಲೂ 1996ರಿಂದಲೂ ಇವತ್ತಿನವರೆಗೂ ಕೂಡ ಇದನ್ನ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಗೊಳಿಸಬೇಕು ಅಂತ ಅನೇಕ ಬಾರಿ ಲೋಕಸಭೆಗೆ ಬರ್ತದ. ಅಲ್ಲಿ ಬಂದು ಏನಾಗುತ್ತಾ, ಫೇಲ್ಯೂರ್ ಆಗುತ್ತಾ, ಬಹುಮತ ಅದಕ್ಕೆ ಸಿಗೋದಿಲ್ಲ. ಅಂದಿನಿಂದ ಇಂದಿನವರೆಗೂ ಕೂಡ ಅದನ್ನು ಜಾರಿಗೊಳಿಸಬೇಕು ಅನ್ನುವಂಥದ್ದು ಎಲ್ಲ ಮನಸ್ಸಲ್ಲಿ ಇತ್ತು ಕೂಡ, ಆದರೆ ಅದನ್ನು ಜಾರಿಗೊಳಿಸಲಿಕ್ಕೆ ಆಗಿರಲಿಲ್ಲ. 2023ರಲ್ಲಿ ಅಮಿತ್ ಶಾ ಅವರು ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ 2023ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಮಂಡನೆಯನ್ನು ಮಾಡ್ತಾರ. ಆ ಮಂಡನೆಯನ್ನು ಮಾಡುವುದರ ಮೂಲಕ ಐತಿಹಾಸಿಕ ಒಂದು ದಾಖಲೆ ಆಗುತ್ತೆ. ಏನಾಗುತ್ತಪ್ಪ ಅಂತಂದ್ರೆ 106ನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡುವುದರ ಮೂಲಕ 106ನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಮಹಿಳಾ ಮೀಸಲಾತಿ ಮಸೂದೆಯನ್ನು ನಾವು ಪಾಸ್ ಮಾಡ್ತೀವಿ ಅನ್ನೋದನ್ನ ಸ್ಪಷ್ಟಪಡಿಸ್ಕೊಳ್ಬೇಕು. ಇದನ್ನ ಯಾರು ಪಾಸ್ ಮಾಡಿದ್ರು ಅಂತ ಕೇಳ್ತಾರ. ಇದನ್ನ ಪಾಸ್ ಮಾಡಿದಂಥವ್ರು ಎಷ್ಟರಲ್ಲಿ ಪಾಸ್ ಆಯ್ತು ಅಂತ ಕೇಳ್ಬೋದು. 2020ರಲ್ಲಿ ಮಾತ್ರ, 23ರಲ್ಲಿ ಮಾತ್ರ ಕರೆಂಟ್ ಅಫೇರ್ಸ್ ಆಗಿತ್ತು ಅಂತ ಬಿಡುವಂತಿದಿಲ್ಲ. ಇದು ಎನಿ ಟೈಮ್ ಇಂಪಾರ್ಟೆಂಟ್ ವಿಷಯ ಆಗ್ತದೆ ಅನ್ನೋದನ್ನ ನಾವು ಸ್ಪಷ್ಟಪಡಿಸ್ಕೊಳ್ಬೇಕು. ಇನ್ನೊಂದು ಏನಪ್ಪಾ ಅಂದ್ರೆ ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ಯಾವ ತರ ಎಲ್ಲೆಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಅಪ್ಲೈ ಆಗ್ತದ ಅನ್ನುವಂಥದ್ದನ್ನು ನೋಡಿದಾಗ, ಈಗ ನೋಡ್ರಿ, ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಆಗುತ್ತೆ, ಮತ್ತೆ ರಾಜ್ಯ ವಿಧಾನಸಭೆಗಳಲ್ಲಿಯೂ ಕೂಡ ಮಹಿಳಾ ಮೀಸಲಾತಿ ಮಸೂದೆ ಅಪ್ಲೈ ಆಗುತ್ತೆ. ಬಹಳ ಇಂಪಾರ್ಟೆಂಟ್ ಬೇಕಾಗಿರುವಂತ ವಿಷಯ ಏನಪ್ಪಾ ಅಂದ್ರೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಅಪ್ಲೈ ಆಗುತ್ತೆ, ಲೋಕಸಭೆಗೆ ಅಪ್ಲೈ ಆಗುತ್ತೆ, ಮತ್ತೆ ರಾಜ್ಯ ವಿಧಾನಸಭೆಗಳಲ್ಲಿ ಆಗುತ್ತೆ. ಯಾವ ಕಾರಣಕ್ಕೂ ಇದು ರಾಜ್ಯಸಭೆಯಲ್ಲಿ ಮಹಿಳಾ ಮೀಸಲಾತಿಯ ಮಸೂದೆ ಅಪ್ಲೈ ಆಗುವುದಿಲ್ಲ. ರಾಜ್ಯಸಭೆಗೆ ಇದರಿಂದ ಏನು ಫರಕ್ ಬೀಳುವುದಿಲ್ಲ, ರಾಜ್ಯಸಭೆಯೊಳಗೆ ಇದು ಸಂಬಂಧಪಟ್ಟಿರುವುದಿಲ್ಲ ಅನ್ನೋದು ನೋಡ್ತೀವಿ. ಅದೇ ರೀತಿಯಾಗಿ ರಾಜ್ಯದಲ್ಲಿ ಮೇಲ್ಮನೆ ಆಗಿರುವಂತಹ ಯಾವುದ್ರ ಹೆಸರು, ವಿಧಾನ ಪರಿಷತ್. ವಿಧಾನ ಪರಿಷತ್ನಲ್ಲಿಯೂ ಕೂಡ ಇದು ಯಾವುದೇ ರೀತಿಯಾದಂಥ ಪರಿಣಾಮವನ್ನು ಬೀರುವುದು. ವಿಧಾನ ಪರಿಷತ್ ಮತ್ತು ರಾಜ್ಯಸಭೆಗೆ ಇದು ಸಂಬಂಧಪಡುವುದಿಲ್ಲ. ಓನ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಮಾತ್ರ ಸಂಬಂಧಪಡ್ತದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟಪಡಿಸ್ಕೊಳ್ಬೇಕಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ಏನಿದೆ ಅನ್ನುವಂಥದ್ದನ್ನು ನೋಡಿದಾಗ, ಸೊ ಥರ್ಡ್ ಕ್ವಶನ್, ಭಾರತದ ಸಂವಿಧಾನದ ಭಾಗ 4A ಪ್ರಕಾರ ತಂದೆ ತಾಯಿಗಳು ಅಥವಾ ಪೋಷಕರು ಸಂದರ್ಭಾನುಸಾರ ವಯಸ್ಸಿನ ತಮ್ಮ ಮಗುವಿಗೆ ಅಥವಾ ತಮ್ಮ ಪರಿಪಾಲಿತ ಮಗುವಿಗೆ ಶಿಕ್ಷಣ ಪಡೆಯಲು ಅವಕಾಶ ಒದಗಿಸುವ ಕರ್ತವ್ಯವನ್ನು ಹೊಂದಿರುತ್ತಾರೆ. ಯಾವ ಒಂದು ಅಂದರೆ ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ ಅಂತ ಕೇಳಿದ್ದಾರೆ ಇಲ್ಲಿ. ಎಷ್ಟು ವರ್ಷದಿಂದ ಎಷ್ಟು ವರ್ಷ. ಸಮೀಗ ನಮಗೆಲ್ಲರಿಗೂ ಗೊತ್ತಾಯಿದೆ ಯಾವುದು ಒಂದು ಮೂಲಭೂತ ಕರ್ತವ್ಯಗಳನ್ನು ಬರೋದು 4A ಭಾಗದಲ್ಲಿ. ಎಷ್ಟನೇ ಭಾಗ? 4A ಭಾಗದಲ್ಲಿ. ಸೊ 4A ಭಾಗದ ಪ್ರಕಾರ ತಂದೆ ತಾಯಿಗಳು ಎಷ್ಟು ವರ್ಷಗಳವರೆಗೆ ಒಂದು ಮಗುಗೆ ಶಿಕ್ಷಣವನ್ನು ಕೊಡಬೇಕು, ಪಾಲಕರಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? 6 to 12, 6 to 14, 2 to 6, 4 to 14. ಸೊ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಸರ್, ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಇಲ್ಲಿ ನಾವು 6ರಿಂದ 12, 6ರಿಂದ 14, 2ರಿಂದ 6 ಅಂತ ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರ ಅಲ್ಲಿ ಒಂದೇ ಡಿಜಿಟ್ 6, 12, 6, 14 ಇದೇ ತರ ಕೊಟ್ಟಿದ್ದಂತಂದನ್ನು ನಾವು ನೋಡ್ತೀವಿ. 6ರಿಂದ 14 ವರ್ಷದ ಮಕ್ಕಳಿಗೆ, 6ರಿಂದ 14 ವರ್ಷದ ಮಕ್ಕಳಿಗೆ ಏನ್ ಮಾಡ್ತಾರೆ, 6ರಿಂದ 14 ಸರಿ, 6ರಿಂದ 14 ಮಕ್ಕಳಿಗೆ ಏನ್ ಮಾಡ್ತಪ್ಪ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಕೊಡೋದು ಯಾರ ಮೂಲಭೂತ ಕರ್ತವ್ಯ ಅಂತಂದ್ರೆ ತಮ್ಮನ್ನು ಹೆತ್ತ ಸಾಕಿ ಸಲುವಿರುವಂತಹ ಪೋಷಕರ ಆದ್ಯ ಕರ್ತವ್ಯ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಇದು ಬಹಳ ಇಂಪಾರ್ಟೆಂಟ್. ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು, ಇದೊಂದು ಕ್ವಶನ್ ಇಟ್ಕೊಂಡು ಮೂಲಭೂತ ಕರ್ತವ್ಯಗಳ ಬಗ್ಗೆ ಆ ಸಂವಿಧಾನದ ಯಾವ ವಿಧಿಯಲ್ಲಿ ಬರ್ತದೆ ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿಯನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಇದನ್ನೊಂದೇ ಕ್ವಶನ್ ನಾವು ಓದಿ 6ರಿಂದ 14 ಅಂತ ಮುಂದೆ ಹೋದ್ರೆ ಏನಾಗುದಿಲ್ಲ, ಈ ಕ್ವಶನ್ ನಮಗೆ ನೆನ್ಪುಳಿಯೋದು ಕಷ್ಟ ಆಗುತ್ತೆ. ಇದೇ ಕ್ವಶನ್ ಕೇಳ್ತಾನ ಅಂತ ಹೇಳಕ್ಕಾಗೋದಿಲ್ಲ. ಇದ್ರ ಸುತ್ತಮುತ್ತ ಕ್ವಶನ್ ಅನ್ನ ಕೇಳೋ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಇದರ ಎಕ್ಸ್ಪ್ಲೇನೇಷನ್ ಯಾವ ತರ ಇದೆ ಅನ್ನುವಂಥದ್ದನ್ನ ನಾವು ನೋಡಿದಾಗ ಇಲ್ಲಿ ನೋಡ್ರಿ, ಭಾಗ 3ರಲ್ಲಿ ಸಂವಿಧಾನ ಮೂಲದಿಂದ ಬರೋಣ. ಭಾಗ 3ರಲ್ಲಿ ಏನು ಬರ್ತದಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರ್ತದೆ. ಸರ್ ಇಷ್ಟೊಂದು ಯಾಕೆ ಮೂಲಭೂತ ಹಕ್ಕುಗಳ ಬಗ್ಗೆನೇ ನೀವು ಹೇಳಾಕತ್ತೀರಿ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಕ್ವಶನ್ ಬರ್ಬೋದು. ಮಿತ್ರರೇ, RPF, MTS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಇರುತ್ತೆ. ಅವರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಮೂಲಭೂತ ಹಕ್ಕುಗಳನ್ನ ಏನ್ ಮಾಡೋದು, ರಕ್ಷಣೆ ಮಾಡೋದು, ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡೋದು, ತಮ್ಮ ಮೂಲಭೂತ ಕರ್ತವ್ಯಗಳನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಪರೀಕ್ಷೆಯಲ್ಲಿ, ಈ ಎಕ್ಸಾಮ್ಗಳಲ್ಲಿ ಏನ್ ಮಾಡ್ತಾರೆ, ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯಗಳ ಮೇಲೆ ಜಾಸ್ತಿ ಕ್ವಶನ್ ಅರೇಸ್ ಆಗೋ ಸಾಧ್ಯತೆ ಇರ್ತದೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ.
ಭಾಗ 3ರಲ್ಲಿ ನಾವು ಯಾವುದ್ರ ಬಗ್ಗೆ ನೋಡ್ತೀವಪ್ಪ ಅಂತಂದ್ರೆ ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಇನ್ಯಾವುದಪ್ಪ ಅಂದ್ರೆ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ತೀವಿ. ಇಲ್ಲಿ ನೋಡಿ 4A ಏನು ನೋಡ್ತೀವಪ್ಪ ಅಂದ್ರೆ ಮೂಲಭೂತ ಕರ್ತವ್ಯಗಳನ್ನ ನಾವು ಮೂಲಭೂತ ಕರ್ತವ್ಯಗಳು 4A ಭಾಗದಲ್ಲಿ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾಹಿತಿಯನ್ನ ನೋಡಬಹುದು. ಇಲ್ಲಿ ನೋಡ್ರಿ 11 ಮೂಲಭೂತ ಕರ್ತವ್ಯಗಳ ಇದಾವ. ಅದ್ರ 11 ಮೂಲಭೂತ ಕರ್ತವ್ಯಗಳು ಇದಾವ ಅನ್ನೋದನ್ನ ನಾವು ಸ್ಪಷ್ಟಪಡಿಸ್ಕೋಬೇಕು. ಈ ಮೂಲಭೂತ ಕರ್ತವ್ಯಗಳನ್ನ ಯಾವಾಗಪ್ಪ ಅಂದ್ರೆ 1972ರಲ್ಲಿ 42ನೇ ತಿದ್ದುಪಡಿಯನ್ನ ಮಾಡೋದ್ರ ಮೂಲಕ ಏನ್ ಮಾಡ್ತಾರ, ಮೂಲಭೂತ ಹಕ್ಕುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಜಾರಿಗೊಳಿಸ್ತಾರ, ಸಂವಿಧಾನದಲ್ಲಿ ಸೇರಿಸ್ತಾರ ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ. ಇಲ್ಲಿ ಮೂಲಭೂತ 42ನೇ ತಿದ್ದುಪಡಿ ಮಾಡಿದಾಗ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟಿತ್ತಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟಿತ್ತು ಸರ್? 10 ನಂತರ ಯಾವಾಗಪ್ಪ ಅಂದ್ರೆ 2002ರಲ್ಲಿ 11ನೇ ಮೂಲಭೂತ ಕರ್ತವ್ಯವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಸೇರಿಸ್ತಾರ ಅನ್ನೋದನ್ನ ನಾವು ನೋಡ್ಬೇಕಾಗಿರುವಂತ ವಿಷಯ. ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಅನ್ನೋದನ್ನ ನಾವು ಸ್ಪಷ್ಟವಾಗಿ ನೋಡ್ಕೋಬೇಕು. 86ನೇ ತಿದ್ದುಪಡಿ ಸರ್, ಇದು 86ನೇ ತಿದ್ದುಪಡಿ ಮೂಲಕ 6ರಿಂದ 14 ವರ್ಷದ ಮಕ್ಕಳಿಗೆ, ಆಗಲೇ ಕ್ವಶನ್ದಲ್ಲಿ ಇತ್ತಲ್ಲ, 6ರಿಂದ 14 ವರ್ಷದ ಮಕ್ಕಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವಂಥದ್ದು ಮೂಲಭೂತ ಕರ್ತವ್ಯ ಆಗಿದೆ, ಪೋಷಕರ ಕರ್ತವ್ಯ ಆಗಿದೆ ಅನ್ನೋದನ್ನ ನೋಡ್ಬೇಕು ಅನ್ನೋದನ್ನ ವಿಷಯವನ್ನು ಸ್ಪಷ್ಟಪಡಿಸ್ಕೊಳ್ಬೇಕು. ಇಲ್ಲಿ 42ನೇ ತಿದ್ದುಪಡಿ ಅಂತ ಬಂದಾಗ ಇದನ್ನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 42ನೇ ತಿದ್ದುಪಡಿಯನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಇಂದಿರಾ ಸಂವಿಧಾನ ಅಥವಾ ಮಿನಿ ಸಂವಿಧಾನ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ಈ 42ನೇ ತಿದ್ದುಪಡಿನ 1976ರಲ್ಲಿ ನಾವು ಏನ್ ಮಾಡ್ತೀವಲ್ಲ ಅವಾಗ ಇದು ಒಂದನ್ನೇ ಇದರಲ್ಲಿ ಸೇರಿಸಲು ಅನೇಕ ಮಾಹಿತಿಗಳನ್ನ ಸೇರಿಸುವುದರಿಂದ ಇಂದಿರಾ ಗಾಂಧಿ ಅವರು ಕೂಡ ಈ ಅವಧಿಯಲ್ಲಿ ಇರೋದ್ರಿಂದ ಇದನ್ನ ಮಿನಿ ಸಂವಿಧಾನ ಅಥವಾ ಇಂದಿರಾ ಸಂವಿಧಾನ ಅಂತ ಕರೀತಾರೆ ಅನ್ನೋದನ್ನ ನಾವು ನೋಡ್ತೀವಿ. ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಸರ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಹೇಳ್ತಾರೆ. ಸೊ ಈಗಾಗಲೇ ನೋಡ್ದಂಗೆ ಏನೊಂದು 2002ರಲ್ಲಿ 11ನೇ ಮೂಲಭೂತ ಕರ್ತವ್ಯವಾಗಿ ಸೇರಿಸಲಾಯಿತು. ಯಾವುದನ್ನ 6ರಿಂದ 14 ವರ್ಷ. ಸೊ ತಂದೆ ತಾಯಿ ಆಗಿರ್ಬೋದು ಅಥವಾ ಪಾಲಕರಾಗಿರ್ಬೋದು, ಯಾರು ಆ ಮಗುವನ್ನು ನೋಡ್ಕೊಂತಿರ್ತಾರೆ ಕಡ್ಡಾಯವಾಗಿ ಆ ಮಗುವನ್ನ ಸೇರಿಸಬೇಕಾಗುತ್ತೆ. ಸೊ 6 ವರ್ಷದಿಂದ 14 ವರ್ಷ ಅಂದ್ರೆ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸಿಗೆ ಅಂದ್ರೆ 1ರಿಂದ 8ನೇ ತರಗತಿ, 1ನೇ ತರಗತಿಯಿಂದ 8ನೇ ತರಗತಿವರೆಗೂ ನಾವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಲೇಬೇಕು. 14 ವರ್ಷದಿಂದ ಮಕ್ಕಳು ಹೊರಗೆ ಏನಾದ್ರು ಕೆಲಸಕ್ಕೆ ಇಟ್ಟರೆ ಅವರ ಯಾವ ಅಡಿಯಲ್ಲಿ ಕೇಸ್ ದಾಖಲು ಮಾಡ್ಬೋದು ಅಂದರೆ ಬಾಲ ಕಾರ್ಮಿಕರು, ಚೈಲ್ಡ್ ಲೇಬರ್ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡ್ಬೋದು ಅಂತ ಹೇಳ್ಬೋದು. ಸೊ ಅದರಿಂದ ಕಂಪಲ್ಸರಿ 6ರಿಂದ 14 ವರ್ಷದ ಮಕ್ಕಳಿಗೆ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಕೊಡಲೇಬೇಕಾಗುತ್ತೆ. ಓಕೆ. ಸೊ ಅದೇ ರೀತಿಯಾಗಿ ಯಾವ ಒಂದು ಆರ್ಟಿಕಲಲ್ಲಿ ಬರುತ್ತೆ ಮೂಲಭೂತ ಕರ್ತವ್ಯಗಳು ಅಂತಂದರೆ ಆರ್ಟಿಕಲ್ 51A. ಸೊ 11 ಮೂಲಭೂತ ಹಕ್ಕುಗಳು 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು 11 ಇದಾವೆ. ಅವು 51A ಆರ್ಟಿಕಲಲ್ಲಿ ಬರುವಂಥದ್ದು. ಸೊ ಏನೊಂದು ರಾಜ್ಯ ನಿರ್ದೇಶಕ ತತ್ವಗಳು, ಇವು ಒಂದು ರಾಜ್ಯದ ಬೆಳವಣಿಗೆ ಮತ್ತು ಅವುಗಳ ಗ್ರೋತ್ಗೆ ಸಂಬಂಧಿಸಿದಂತಹ ನೀತಿ ತತ್ವಗಳಾಗಿರ್ತವೆ. ಸೊ ಅದೇ ರೀತಿ ನೋಡೋದಾದರೆ ಏನೊಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನಾವು ಪಡ್ಕೊಂಡಿರೋದು ಯಾವುದು? ಐರ್ಲ್ಯಾಂಡಿಂದ ಪಡ್ಕೊಂಡಿರೋವಂಥದ್ದು ಅಂತ ಹೇಳ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ ತುಂಬ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಸ್ಕ್ರೀನ್ ಶಾಟ್ ತಗೊಂಡು ಕ್ಲೀನಾಗಿ ಓದ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, 2015ರಲ್ಲಿ ಭಾರತದ ಯೋಜನಾ ಆಯೋಗದ ಬದಲಿಗೆ ಯಾವ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು? ಸೊ 2015ರಲ್ಲಿ ಭಾರತದ ಯೋಜನಾ ಆಯೋಗ ಅಂತ ಇತ್ತು. ಸೊ ಅದರ ಬದಲಿಗೆ ಯಾವ ಸಂಸ್ಥೆಯನ್ನು ಜಾರಿಗೆ ತರಲಾಯಿತು? ಇನ್ 2015 ವಿಚ್ ಆರ್ಗನೈಸೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಟು ರೀಪ್ಲೇಸ್ ಇಂಡಿಯನ್ ಪ್ಲಾನಿಂಗ್ ಕಮಿಷನ್, ಭಾರತದ ಯೋಜನಾ ಆಯೋಗ. ಸೊ ಆಪ್ಷನ್ಸ್: ನೀತಿ ಆಯೋಗ, RBI, ಸೆಬಿ, ನಬಾರ್ಡ್. ಸೊ ಇಲ್ಲಿ ಸರಿಯಾದ ಉತ್ತರ ಅತ್ಯಂತ ಸರಳವಾದ ಪ್ರಶ್ನೆ ಏನಾಗಿರೋದ್ರೆ ನೀವು ಆಲ್ರೆಡಿ ಗೆಸ್ ಅನ್ನು ಮಾಡಿರ್ತೀರಿ. ಯಾವ್ದಪ್ಪ ಅಂದ್ರೆ ಸರಿಯಾದ ಉತ್ತರ ನೀತಿ ಆಯೋಗ ಅಂತ ಬರುತ್ತೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ನೀತಿ ಆಯೋಗ ಅಂತ ಬರುತ್ತೆ. 2010ರಲ್ಲಿ ಭಾರತೀಯ ಯೋಜನಾ ಆಯೋಗವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ನೀತಿ ಆಯೋಗ ಅಂತ ಮರುನಾಮಕರಣ ಮಾಡ್ತಾರೆ. 2015 ಜನವರಿ 1ನೇ ತಾರೀಕು ಯೋಜನಾ ಆಯೋಗವನ್ನು ಏನ್ ಮಾಡ್ತಾರ? ನೀತಿ ಆಯೋಗ ಅಂತ ಮಾಡ್ತಾರೆ. ಪ್ರಪ್ರಥಮ ಬಾರಿಗೆ ಯೋಜನಾ ಆಯೋಗ ಅಂತ ಇಟ್ಟಂಗಾರೆ ಯೋಜನಾ ಆಯೋಗದ ಉದ್ದೇಶಗಳೇನಿತ್ತು, ಯೋಜನಾ ಆಯೋಗ ಪ್ರಾರಂಭ ಆಗಿರೋದು ಯಾವಾಗ ಅಂತ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ. ಯೋಜನಾ ಆಯೋಗದ ಮೇಲೆ ಅನೇಕ ಸಲ ಪ್ರಶ್ನೆಗಳು ಕೇಳಿರೋದ್ರಿಂದ ಯೋಜನಾ ಆಯೋಗ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಡೇಟ್ ಸಮೇತ ಕೇಳಿದಾನ ಅನ್ನೋಂಥದ್ದು ಉದ್ದೇಶ ಸ್ಪಷ್ಟವಾಗಿ ಪಡಿಸ್ಕೋಬೇಕು. 1950 ಯಾವಪ್ಪ ಅಂತಂದ್ರೆ ಯೋಜನಾ ಆಯೋಗ 1950 ಮಾರ್ಚ್ 15ನೇ ತಾರೀಕು ಯೋಜನಾ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. 1950 ಮಾರ್ಚ್ 15ನೇ ತಾರೀಕು ಯೋಜನಾ ಆಯೋಗವನ್ನು ಸ್ಥಾಪನೆ ಮಾಡುವಂಥ ಉದ್ದೇಶ ಏನಿತ್ತು, ಮುಖ್ಯವಾದ ಉದ್ದೇಶ ಏನಿತ್ತು ಅನ್ನುವಂಥದ್ದನ್ನು ನೋಡಿದಾಗ ನಾವೇನು ಪಂಚವಾರ್ಷಿಕ ಯೋಜನೆಗಳಂತ ಏನಿದ್ವಲ್ಲ, ಪಂಚವಾರ್ಷಿಕ ಯೋಜನೆಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಈ ಪಂಚವಾರ್ಷಿಕ ಯೋಜನೆಗಳು ಸರಿಯಾಗಿದ್ದಾವ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ಕೊಳ್ಳಿಕ್ಕೆ ಸರ್ಕಾರ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ
ಕ್ಲಿಯರ್ ಮಾಡ್ಕೋದಕ್ಕೋಸ್ಕರ ಏನು ಮಾಡ್ತದಪ್ಪ ಅಂದ್ರೆ ಯೋಜನಾ ಆಯೋಗ ಅನ್ನುವಂಥದ್ದು ಒಂದು ಯೋಜನಾ ಆಯೋಗವನ್ನು ಪ್ರಾರಂಭವನ್ನು ಮಾಡ್ತದೆ ಅನ್ನುವಂಥದ್ದು ನೋಡಿ ಪಂಚವಾರ್ಷಿಕ ಪರಿಶೀಲನೆ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿತ್ತು. ನೀತಿ ಆಯೋಗವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಈ ಯೋಜನಾ ಆಯೋಗವನ್ನೇ 2015 ಜನವರಿ 1ನೇ ತಾರೀಕು ಅಂದಿನ ನರೇಂದ್ರ ಮೋದಿ ಅವರ ಸರ್ಕಾರ ಏನು ಮಾಡುತ್ತಪ್ಪ ಅಂದ್ರೆ ಅಷ್ಟು ವರ್ಷದ ಹಳೆಯದಾದ ಇತಿಹಾಸವನ್ನು ಹೊಂದಿರುವಂಥ ಯೋಜನಾ ಆಯೋಗವನ್ನು ನೀತಿ ಆಯೋಗ ಅಂತ ಮರುನಾಮಕರಣ ಮಾಡ್ತದ ಅನ್ನುವಂಥದ್ದು ನಾವು ನೋಡ್ತೀವಿ. 1-2-3 ಪಂಚವಾರ್ಷಿಕ ಯೋಜನೆಗಳು ಯೋಜನಾ ಆಯೋಗ ಉದ್ದೇಶ ಏನಿತ್ತು, ಪಂಚವಾರ್ಷಿಕ ಯೋಜನೆಗಳನ್ನು ಪರಿಶೀಲನೆ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿರೋದ್ರಿಂದ ಪಂಚವಾರ್ಷಿಕ ಯೋಜನೆಗಳು ಯಾವ ಕಾಲದಲ್ಲಿ ಏನಿತ್ತು ಅಂತ 1-2-3 ಎಕ್ಸಾಂಪಲ್ ಕೊಟ್ಟಿದ್ದೀವಿ. ನೀವು ಇನ್ನೂ ಕೂಡ ಜಾಸ್ತಿ ಮಾಹಿತಿನ ಕಲೆಕ್ಟ್ ಮಾಡ್ಬೇಕು. ಟೋಟಲ್ ಪಂಚವಾರ್ಷಿಕ ಯೋಜನೆಗಳು ಎಷ್ಟು ಬರ್ತಾವಪ್ಪ ಅಂದ್ರೆ 12 ಪಂಚವಾರ್ಷಿಕ ಯೋಜನೆಗಳು ಬರ್ತಾವೆ. 2014ವರೆಗೂ 12 ಪಂಚವಾರ್ಷಿಕ ಯೋಜನೆಗಳನ್ನ ಸರ್ಕಾರ ಜಾರಿಗೊಳಿಸ್ತಾ ಬರ್ತದೆ. ಪಂಚವಾರ್ಷಿಕ ಅಂತಂದ್ರೆ ಅದರ ಹೆಸರಲ್ಲಿ ಹೇಳುವಂತೆ ಪಂಚ ಅಂದರೆ 5 ವರ್ಷಕ್ಕೊಮ್ಮೆ ಯೋಜನೆಯನ್ನು ರೆಡಿ ಮಾಡೋದು, ಅದು 5 ವರ್ಷಗಳವರೆಗೆ ಜಾರಿಗೊಳಿಸಲಿಕ್ಕೆ ಸಮಯ ಅವಕಾಶವನ್ನು ಕೊಡೋದ್ರ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಅದಕ್ಕೆ ಪಂಚವಾರ್ಷಿಕ ಯೋಜನೆಗಳು. ಪಂಚ ಅಂದರೆ 5, ವಾರ್ಷಿಕ ಅಂದರೆ ವರ್ಷ, ಪಂಚವಾರ್ಷಿಕ ಅಂದರೆ 5 ವರ್ಷಗಳವರೆಗೆ ಇದರ ಅವಧಿ ಇರ್ತದೆ ಅನ್ನುವಂಥದ್ದನ್ನು ನೋಡ್ತೀವಿ. ಇಲ್ಲಿ ನೋಡ್ರಿ 1951ರಲ್ಲಿ ಮೊದಲನೇ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾಗುತ್ತೆ. ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಒತ್ತು ಕೊಡ್ತದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟಪಡಿಸ್ಕೊಳ್ಬೇಕಾದ್ರೆ ಇದು ಕೃಷಿಗೆ ಜಾಸ್ತಿ ಒತ್ತನ್ನು ಕೊಡ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಕೃಷಿಗೆ ಡೆವಲಪ್ಮೆಂಟ್ ಮಾಡಬೇಕು. ಇದೇ ಸಮಯದಲ್ಲಿ ಏನಾಗ್ತಾವ ಕೃಷಿಗೆ ನೀರಾವರಿಗೆ ಒತ್ತನ್ನು ಕೊಡೋದ್ರಿಂದ ಅಲ್ಲಿ ಅನೇಕ ಡ್ಯಾಮ್ಗಳು, ಅನೇಕ ಕಟ್ಟಡಗಳು, ದೊಡ್ಡ ಡ್ಯಾಮ್ಗಳು ಕೂಡ ಇದೇ ಅವಧಿಯಲ್ಲಿ ನಿರ್ಮಾಣ ಆಗುತ್ತೆ. 1950ರಿಂದ 56 ಬಕ್ರಾನಂಗಲ ದೊಡ್ಡ ಅಣೆಕಟ್ಟು ಯಾವಾಗ ನಿರ್ಮಾಣ ಆಗ್ತಾವ ಇದೇ ಸಮಯದಲ್ಲಿ ನಿರ್ಮಾಣ ಆಗ್ತಾವ ಅನ್ನೋದನ್ನು ನೀರಾವರಿ ಉದ್ದೇಶ. ನೀರಾವರಿಯನ್ನು ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಮೊದಲು ಯಾವ ಥರ ಆಗಿತ್ತು ಅಂದರೆ ಭಾರತದ ಪರಿಸ್ಥಿತಿ ಮಳೆಯನ್ನು ಆಧಾರಿತ ಮಾನ್ಸೂನ್ ಜೊತೆಗೆ ಆಡುವ ಜೂಜಾಟ ಅಂತ ಕರೀತಾರೆ. ಭಾರತದ ಬೇಸಾಯವನ್ನು ಆ ಥರ ಆಗಿತ್ತು. ಮಳೆ ಆದಾಗ ಮಾತ್ರ ಬೆಳೆ ಬರ್ತಿತ್ತು. ಅದನ್ನು ಬಿಟ್ಟು ಏನು ಮಾಡಿದ್ರು, ಡ್ಯಾಮ್ಗಳನ್ನು ನಿರ್ಮೂಲನೆ ಮಾಡೋದ್ರ ಮೂಲಕ ಅಂದರೆ ರಚಿಸೋದ್ರ ಮೂಲಕ ಏನು ಮಾಡ್ತಾರಪ್ಪ ಅಂದ್ರೆ ಡ್ಯಾಮ್ಗಳನ್ನು ಮಾಡಿ ನೀರಾವರಿ ಸಮಸ್ಯೆ ಏನಿರ್ತೈತಿಲ್ಲ ಸಮಸ್ಯೆಯನ್ನು ನಿರ್ಮೂಲನೆ ಮಾಡ್ತಾರೆ ಅನ್ನೋಂಥದ್ದು ನಾವು ನೋಡ್ತೀವಿ. 1ನೇ ಪಂಚವಾರ್ಷಿಕ ಯಾವುದ್ರ ಬಗ್ಗೆ ಒತ್ತು ಕೊಡ್ತೀವಿ ಅಂದ್ರೆ ಕೃಷಿಗೆ ಒತ್ತು ಕೊಡ್ತೀವಿ ಅಂತ ನೋಡ್ತೀವಿ. 2ನೇ ಪಂಚವಾರ್ಷಿಕ ಯೋಜನೆ ಅಂತ ಬರುತ್ತೆ. 2ನೇ ಪಂಚವಾರ್ಷಿಕ 1956ರಿಂದ 61ರವರೆಗೆ ಬರುತ್ತೆ. ಇದು ಯಾವುದಕ್ಕೋಸ್ಕರ ಒತ್ತು ಕೊಡ್ತದಪ್ಪ ಅಂದ್ರೆ ಕೈಗಾರಿಕೆಗಳನ್ನ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೈಗಾರಿಕೆಗಳನ್ನ ಡೆವಲಪ್ಮೆಂಟ್ ಮಾಡೋದ್ರ ಮೂಲಕ ಕೃಷಿಗೆ ಪೂರಕವಾಗಿರುವಂಥದ್ದು ಮುಖ್ಯವಾದ ಅಂದರೆ ಅನೇಕ ಕೈಗಾರಿಕೆಗಳು ಇದೇ ಅವಧಿಯಲ್ಲಿ ನಿರ್ಮಾಣಗೊಳ್ತಾವೆ ಅನ್ನೋಂಥದ್ದು ನಾವು ಸ್ಪಷ್ಟ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಈ ಐರನ್ ಓರು ಮತ್ತು ಅವುಗಳ ಒಂದು ಬಿಲಾಯಿ, ರೂರ್ಕೆಲಾ, ಇಲ್ಲಿ ದುರ್ಗಾಪುರ್ ಇವೆಲ್ಲ ಕೂಡ ಒಂದು ಕಬ್ಬಿಣದ ಕೈಗಾರಿಕೆಗಳನ್ನು ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಸೊ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು. 1956ರಿಂದ 1961, ಅದೇ ರೀತಿ 1961ರಿಂದ 1966 3ನೇ ಪಂಚವಾರ್ಷಿಕ ಯೋಜನೆ ಕಾಲ ಅಂತ ಕರಿತೀವಿ. ಸೊ ಇದರಲ್ಲಿ ಈಗ 1ನೇ ಪಂಚವಾರ್ಷಿಕ ಯೋಜನೆ ಕೃಷಿಗೆ ಮತ್ತು 2ನೇ ಪಂಚವಾರ್ಷಿಕ ಯೋಜನೆ ಕೈಗಾರಿಕೆಗಳಿಗೆ ಕೊಡ್ತಾ ಹೋಯ್ತು. 3ನೇ ಪಂಚವಾರ್ಷಿಕ ಯೋಜನೆ ಎರಡಕ್ಕೂ ಕೂಡ ಆದ್ಯತೆಯನ್ನು ಕೊಡ್ತಾ ಹೋಯ್ತು, ಕೃಷಿಗೆ ಮತ್ತು ಕೈಗಾರಿಕೆಗೆ. ಸೊ ಎರಡಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಕೃಷಿ ಫಸ್ಟ್ ಪಂಚವಾರ್ಷಿಕ ಯೋಜನೆಯಲ್ಲಿ ಸಕ್ಸಸ್ ಆಯಿತು, ಕೈಗಾರಿಕೆ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸಕ್ಸಸ್ ಆಯಿತು. ನಾವು 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಎರಡಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟಿವಿ. ಬಟ್ ನಾವು ನಿರೀಕ್ಷಿತ ಒಂದು ಫಲ ಅನ್ನೋದು ನಮಗೆ ಸಿಗಲಿಲ್ಲ. ಯಾವುದರಲ್ಲಿ 1961ರಿಂದ 66ರಲ್ಲಿ. ಸೊ ಇದು ಇಂಪಾರ್ಟೆಂಟಾಗಿ ಗೊತ್ತಿರಬೇಕಾಗಿರೋಂಥ ವಿಷಯ. ಮತ್ತು ಏನಪ್ಪ ಈ ನೀತಿ ಆಯೋಗ ಅಂತ ಕರಿತೀವಿ, NITI ನೀತಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸೊ ಜನವರಿ 1, 2015ರಲ್ಲಿ ಬಂದಿರೋವಂಥದ್ದು. ಇದಕ್ಕೆ ರಿಲೇಟೆಡ್ ಮತ್ತೆ ಒಂದು GST ಅಂತ ಬಂದಾಗ GST ಅನ್ನೋದು ಜುಲೈ 1, 2017ರಲ್ಲಿ ಬಂದಿರೋವಂಥದ್ದು. ಅದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ. ಸೊ ಇಷ್ಟು ಒಂದು ಕಂಪ್ಲೀಟ್ ಚಿತ್ರಣ ಆಗಿರುತ್ತೆ ಯಾವುದು ಪಂಚವಾರ್ಷಿಕ ಯೋಜನೆಗಳು ಮತ್ತು ನೀತಿ ಆಯೋಗ. ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ? ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ? ಸ್ವಲ್ಪ ಅವರಿಗೆ ಕೊಟ್ಬಿಡೋಣ ಸರಿ ವರ್ಕ್ನ. ಪ್ರತಿಯೊಬ್ಬರು ಕೂಡ ತಪ್ಪದೆ ಕಾಮೆಂಟ್ ಮೂಲಕ ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ತಿಳಿಸ್ಬೇಕಾಗುತ್ತೆ. ಅವ್ರಿಗೆ ತಿಳಿಸ್ತಾರೆ ಕಾಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಕ್ವೆಶನ್ ಹೋಗ್ಬೋದು. ಎಸ್. ಸೊ ಲಿಯಾಂಡರ್ ಪೇಸ್ ಅವರು ಡ್ಯಾಶ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಒಂದು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಲಿಯಾಂಡರ್ ಪೇಸ್. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಸೊ ಲಿಯಾಂಡರ್ ಈಸ್ ಕನೆಕ್ಟೆಡ್ ವಿತ್ ಯಾವ ಒಂದು ಸ್ಪೋರ್ಟ್ಸ್ ಅಂತ, ಬ್ಯಾಡ್ಮಿಂಟನ್, ಕ್ರಿಕೆಟ್, ಟೆನ್ನಿಸ್, ಗಾಲ್ಫ್. ಸೊ ಯಾವುದು? ಗಲ್ಫ್, ಟೆನ್ನಿಸ್, ಕ್ರಿಕೆಟ್, ಬ್ಯಾಡ್ಮಿಂಟನ್. ಸರಿಯಾದ ಉತ್ತರ ಸರ್. ಎಸ್, ಕರೆಕ್ಟ್. ನಾವು ಸರಿಯಾದ ಉತ್ತರನ ಆಲ್ರೆಡಿ ಗೆಸ್ ಮಾಡಿದ್ರೆ ಯಾವುದಪ್ಪ ಅಂದರೆ ಟೆನ್ನಿಸ್ಗೆ ಸಂಬಂಧಿಸಿದಂಥವ್ರು ಯಾರಪ್ಪ ಅಂದ್ರೆ ಲಿಯಾಂಡರ್ ಪೇಸ್ ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ನಮಗೆ ಯಾವುದೇ ಒಂದು ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ, ಇವು ಯಾವ ಕ್ರೀಡೆಗೆ ಸಂಬಂಧಿಸಿದಾರ ಅಂತ ನಮಗೆ ಗೊತ್ತಿಲ್ಲ, ಈ ಕ್ವಶನನ್ನು ನಾವು ಓದೇ ಇಲ್ಲ ಅನ್ನುವಂಥ ಸ್ಪರ್ಧಾರ್ಥಿಗಳು ಒಂದು ಸುಲಭವಾದ ಒಂದು ಸ್ಟಿಕ್ಸ್ ಯೂಸ್ ಮಾಡ್ಕೋಬೋದು. ಏನಪ್ಪ ಅಂತಂದ್ರೆ ಇಲ್ಲಿ ನೋಡಿ, 3 ಆಪ್ಷನ್ಗಳನ್ನು ಕನ್ನಡದಲ್ಲಿ ಕೊಟ್ಟು ಒಂದು ಆಪ್ಷನ್ ಏನಾದರೂ ಇಂಗ್ಲೀಷಲ್ಲಿ ಕೊಟ್ಟರೆ ಅದೇ ಇಂಗ್ಲೀಷಲ್ಲಿ ಕೊಟ್ಟಿರುವಂಥ ಉತ್ತರವೇ ಸರಿಯಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು 3 ಆಪ್ಷನ್ಸ್ ಇಂಗ್ಲೀಷಲ್ಲಿ ಕೊಟ್ಟು ಒಂದು ಆಪ್ಷನ್
ಏನಾದರೂ ಕನ್ನಡದಲ್ಲಿ ಕೊಟ್ಟಿದ್ರೆ ಇದೇನಾಗುತ್ತಪ್ಪ ಅಂದ್ರೆ ಕನ್ನಡದಲ್ಲಿ ಯಾವ್ದು ಕೊಟ್ಟಿರ್ತಲ್ಲ ಅದೇ ಆಪ್ಷನ್ ರೈಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದು ಅತ್ಯಂತ ಸಿಂಪಲ್ ಸ್ಟೆಪ್ಸ್. ಇದು ಏನೂ ಗೊತ್ತಿಲ್ಲ ಅಂದಾಗ ಸಮಯದ ಒಂದು ಯೂಸ್ ಮಾಡುವಂಥ ಎಲಿಮಿನೇಟ್ ಮೆಥಡ್ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಈಗ ನಮಗೆ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ, ಲಿಯಾಂಡರ್ ಪೇಸ್ ಅಂತ ನೋಡಿದಾಗ ಟೆನ್ನಿಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇದೇ ರೀತಿಯಾಗಿ ಈ ಕ್ವಶನ್ ಕೊಟ್ಟಿರೋ ಉದ್ದೇಶ ಯಾವ್ಯಾವ ಕ್ರೀಡಾಪಟುಗಳು ಯಾವ್ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅನ್ನೋಂಥ ಕೇಳುವಂಥದ್ದು ಬಹಳ ಕಾಮನ್ ಆಗಿಬಿಟ್ಟಿದೆ. ಯಾವ ಒಬ್ಬ ಕ್ರೀಡಾಪಟುವಿನ ಹೆಸರು ಕೊಡ್ತಾರೆ, ಅವ್ರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿಯನ್ನು ನಮ್ಗೆ ಕೇಳ್ತಾರೆ. ಇದೇ ರೀತಿ ನಾವು ಮಾಹಿತಿನ ಏನು ಹಾಕಬೇಕು, ಕಲೆ ಹಾಕಬೇಕಾಗುತ್ತೆ ಅನ್ನುವಂಥದ್ದು ನೋಡ್ತೀವಿ. ಇದೇ ರೀತಿಯಾಗಿ ಬೇರೆ ಬೇರೆ ಯಾವ್ಯಾವ ಕ್ರೀಡೆಗೆ ಯಾವ್ಯಾವ ಕ್ರೀಡಾಪಟುಗಳು ಸಂಬಂಧಿಸಿದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನೋಡ್ಬೋದು ನಾವು. ಕರ್ಣಂ ಮಲ್ಲೇಶ್ವರಿ ಅಂತ ಬರ್ತಾರೆ. ಕರ್ಣಂ ಮಲ್ಲೇಶ್ವರಿ ಯಾವುದಪ್ಪ ಅಂದ್ರೆ ಭಾರ ಎತ್ತುವಿಕೆ ಅಂತ ಕೊಡ್ತಾರೆ. ಕನ್ನಡದಾಗ ಅವ್ರು ಭಾರ ಎತ್ತುವಿಕೆ ಅಂತ ಕೊಡೋದಿಲ್ಲ. ಅವಾಗ ಇಂಗ್ಲೀಷ್ನಾಗ ಏನಂತಾರೆ, ವೇಟ್ ಲಿಫ್ಟಿಂಗ್. ಎಸ್ ಕರೆಕ್ಟ್ ಸರ್, ವೇಟ್ ಲಿಫ್ಟಿಂಗ್ ಅಂತ ಕರೀತಾರೆ ಅಂತ ನೋಡ್ತೀವಿ. PV ಸಿಂಧು ಅವ್ರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಆಲ್ರೆಡಿ ನಾವು ಗೊತ್ತಿದೆ. ಇವ್ರ ಬಗ್ಗೆ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ನೋಡ್ತೀವಿ. ಸಾನಿಯಾ ಮಿರ್ಜಾ ಅವರು ಟೆನ್ನಿಸ್ಗೆ ಸಂಬಂಧಿಸಿದ್ದಾರೆ. ಈಗ ನೋಡ್ರಿ ಭಾಳ ಇಂಪಾರ್ಟೆಂಟ್ ಇರೋದು ವಿರಾಟ್ ಕೊಹ್ಲಿ ಅವರು. ಎಲ್ಲ ಎಷ್ಟು ಅಭಿಮಾನಿಗಳಿರ್ತಾರೆ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಸರ್. ವಿರಾಟ್ ಕೊಹ್ಲಿ ಅಂದ್ರೆ ಸಾಕು ಅವ್ರ ರೋಮ್ಗಳೇ ಅಷ್ಟೊಂದು ವಿಡಿಯೋ ಕೂಡ ಪೋಸ್ಟ್ ಮಾಡಿ ಒಂದ್ ನಿಮಿಷ ಮತ್ತೊಂದ್ಸಲ ಮತ್ತೊಂದ್ಸರಿ ನೋಡ್ಕೊಂತ ಅಷ್ಟೊಂದು ಅಭಿಮಾನಿಗಳು ಇದ್ದಾರೆ ವಿರಾಟ್ ಕೊಹ್ಲಿ ಬಗ್ಗೆ. ವಿರಾಟ್ ಕೊಹ್ಲಿ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದಾರಪ್ಪ ಅಂದ್ರೆ ಎಲ್ಲ ಕಾಮನ್ ಆಗಿರುತ್ತೆ. ಯಾವ ಕ್ರೀಡೆ, ಕ್ರಿಕೆಟ್ಗೆ ಸಂಬಂಧಿಸಿದ್ದಾರೆ ಅಂತ ನೋಡ್ತೀವಿ. ಮೇರಿ ಕ್ಯೂಮ್ ಅವ್ರು ಯಾವ ಕ್ರೀಡೆಗೆ ಸಂಬಂಧಿಸಿದಾರಪ್ಪ ಅಂದ್ರೆ ಬಾಕ್ಸಿಂಗ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ನೋಡ್ತೀವಿ. ಸರ್ ಬಾಕ್ಸಿಂಗ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೊಟ್ಟಿದ್ದೀರಿ, ಮುಂದೆ ಏನೋ ಒಂದು ಕೊಟ್ಟಿದ್ದಾರಲ್ಲ ಅನ್ಬ್ರೇಕೇಬಲ್. ಇದೇನು ಅಂತಂದ್ರೆ ಮೇರಿ ಕ್ಯೂಮ್ ಅವರ ಆತ್ಮಕಥೆ ಸರ್. ಕರೆಕ್ಟ್. ಮೇರಿ ಕೋಮ್ ಅವರ ಆತ್ಮಕಥೆ ಏನಪ್ಪ ಅಂದ್ರೆ ಅನ್ಬ್ರೇಕೇಬಲ್ ಅನ್ನುವಂಥ ಒಂದು ಆತ್ಮಕಥೆಯನ್ನು ರಚನೆಯನ್ನು ಮಾಡ್ತಾರೆ. ಇನ್ನು ಹಾಕಿ ಮ್ಯಾನ್ ಯಾರಪ್ಪ ಅಂದ್ರೆ ಧ್ಯಾನ್ ಚಂದ್. ಇಲ್ಲಿ ಕೊಟ್ಟಿದ್ದೀವಿ ಲಾಸ್ಟ್ ಧ್ಯಾನ್ ಚಂದ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅದು, ಹಾಕಿಯನ್ನು ನಮ್ಮ ರಾಷ್ಟ್ರೀಯ ಕ್ರೀಡೆ ಅಂತೇಳಿ ಕರೀತಾರೆ ಅನ್ನೋದು ನಾವು ನೋಡ್ತೀವಿ. ಹಾಕಿ ಧ್ಯಾನ್ ಚಂದ್ ಅವರ ಹೆಸರಿನಲ್ಲಿ ಏನು ಮಾಡಿದ್ರೆ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. 1991ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕ್ರೀಡೆಗೆ ನೀಡುವಂಥ ಅತ್ಯುನ್ನತ ಪ್ರಶಸ್ತಿ ಯಾವುದಪ್ಪ ಅಂದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತಿತ್ತು. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತಿತ್ತು. ಅದು ಯಾವಪ್ಪ ಅಂದ್ರೆ ಕ್ರೀಡೆಗೆ ನೀಡುವಂಥ, ದೇಶದಲ್ಲಿ ಕ್ರೀಡೆಗೆ ನೀಡುವಂಥ ಅತ್ಯುನ್ನತ ಪ್ರಶಸ್ತಿ ಯಾವಪ್ಪ ಅಂದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಇತ್ತು. ಅಂದಿನ 1991ರಲ್ಲಿ ಸ್ಟಾರ್ಟ್ ಮಾಡಿ ಅಂದಿನಿಂದ ಹಿಂದಿನವರೆಗೆ ಕೊಟ್ಕೋತ ಬರ್ತಿದ್ರು ರಾಜೀವ್ ಗಾಂಧಿ ಖೇಲ್ ರತ್ನ ಅಂತೇಳಿ. ಬಟ್ ಇತ್ತೀಚೆಗೆ ಏನು ಮಾಡಿದ್ರಪ್ಪ ಅಂದ್ರೆ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿ ಅಂತೇಳಿ ಏನು ಮಾಡಿದ್ರು, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ಮರುನಾಮಕರಣ ಮಾಡಿದ್ರು ಅನ್ನೋದು ನೋಡ್ತೀವಿ. ಇನ್ನು ಕ್ರೀಡಾಪಟುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸರ್ ಸ್ಪಷ್ಟವಾಗಿ ಹೇಳ್ತಾರೆ. ಎಸ್, ಅದೇ ರೀತಿ ಇವಾಗ ಏನು ಹೇಳಿದ್ರಲ್ಲ ಅತ್ಯುನ್ನತ ಪ್ರಶಸ್ತಿ ಕ್ರೀಡಾ ಇದರಲ್ಲಿ, ಸೊ ಯಾರು ಅತಿ ಹೆಚ್ಚು ಸಾಧನೆ ಮಾಡಿರ್ತಾರೋ ಅಂಥವ್ರಿಗೆ ಕೊಡುವಂಥ ಪ್ರಶಸ್ತಿ ಆಗಿರುತ್ತೆ. ಸೊ ಏನು ಒಂದು 2021ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ನ ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಮರುನಾಮಕರಣ ಮಾಡಲಾಯಿತು. ಸೊ ಸ್ಪೋರ್ಟ್ಸಿಗೆ ಸಂಬಂಧಿಸಿದಂತಹ ಒಂದು ಕೆಲವೊಂದು ಅವಾರ್ಡ್ಸ್ ಯಾವ ಬರ್ತವೆ ಅಂತ ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ಒಂದು ಫಸ್ಟು ದ್ರೋಣಾಚಾರ್ಯ ಅವಾರ್ಡ್. ದ್ರೋಣಾಚಾರ್ಯ ಅವಾರ್ಡ್ ಯಾರಿಗೆ ಕೊಡುವಂಥದ್ದು, ಅದು ಕೋಚ್ಗಳಿಗೆ ಕೊಡುವಂಥದ್ದು. ಅದೇ ರೀತಿ ಅರ್ಜುನ್ ಪ್ರಶಸ್ತಿ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ಗೆ ಕೊಡುವಂಥದ್ದು. ಅದೇ ರೀತಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್, ಇದು ಸ್ಪೋರ್ಟ್ಸಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿದಂಥವ್ರಿಗೆ ಲೈಫ್ ಟೈಮ್ ಸ್ಪೋರ್ಟ್ಸ್ ಪರ್ಸನ್ ಅಂತ ಕರಿತೀವಿ, ಅಂಥವ್ರಿಗೆ ಕೊಡುವಂಥದ್ದು. ಮತ್ತೊಂದು ಬರುತ್ತೆ ಬರೀ ಧ್ಯಾನ್ ಚಂದ್ ಅವಾರ್ಡ್ ಅಂತ, ಇದು ಕೂಡ ಸ್ಪೋರ್ಟ್ಸ್ ಪರ್ಸನ್ಗೆ ಕೊಡುವಂಥದ್ದು. ಸೊ ಈ ರೀತಿಯಾಗಿ 4 ವರ್ಗಗಳನ್ನು ವಿಧಾನಿಸ್ತೀವಿ. ಅರ್ಜುನ್ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡು ಮತ್ತು ಧ್ಯಾನ್ ಚಂದ್ ಅವಾರ್ಡ್. ಸ್ಟೇಟ್ ಸೆಂಟ್ರಲಲ್ಲಿ ಕೊಡುವಂಥ ಕ್ರೀಡಾ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ನೋಡಿದ್ರೆ ನಾವು ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ನಮ್ಮ ಸ್ಪರ್ಧಾರ್ಥಿಗಳ ಮನಸ್ಸಿನಲ್ಲಿ ಮೂಡಿರ್ತದೆ ಸರ್. ಇನ್ನೊಂದು ಕ್ವಶನ್, ಅಂದ್ರೆ ರಾಜ್ಯದಲ್ಲಿ ಕೊಡುವಂಥ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ನೋಡಿದಾಗ ಏಕಲವ್ಯ ಪ್ರಶಸ್ತಿ ಅನ್ನೋದು ನೋಡ್ತೀವಿ. ರಾಜ್ಯದಲ್ಲಿ ಕ್ರೀಡೆಗೆ ಕೊಡುವಂಥ ಅತ್ಯುನ್ನತ ಪ್ರಶಸ್ತಿ ಯಾವುದಪ್ಪ ಅಂದ್ರೆ ಏಕಲವ್ಯ ಪ್ರಶಸ್ತಿ ಅಂತ ರಾಜ್ಯದಲ್ಲಿ ಕೊಡ್ತಾರೆ. ಕೇಂದ್ರದಲ್ಲಿ ಬಂದರೆ ಧ್ಯಾನ ಚಂದ್ ಪ್ರಶಸ್ತಿ, ರಾಜ್ಯದಲ್ಲಿ ಬಂತಂದ್ರೆ ಯಾವುದಪ್ಪ ಅಂದ್ರೆ ಏಕಲವ್ಯ ಪ್ರಶಸ್ತಿ ಅನ್ನೋದು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ನಾವು ನೋಡಿದಾಗ ಸರ್, ಸೊ ಕ್ವಶನ್ ನಂಬರ್ 7, ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ ಯಾರು? ಹೂ ಈಸ್ ದ ಫೌಂಡರ್ ಆಫ್ ಮೌರ್ಯ ಎಂಪೈರ್? ಸೊ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಡೈರೆಕ್ಟ್ ಕ್ವಶನ್ ಕೇಳಿರೋಂಥದ್ದು. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಅಶೋಕ, ಬಿಂದುಸಾರ, ಚಂದ್ರಗುಪ್ತ ಮೌರ್ಯ, ಮಹಾಪದ್ಮನಂದ. ಸೊ ಸರಿಯಾದ ಉತ್ತರ ಸರ್ ಇಲ್ಲಿ ಯಾವ್ದಪ್ಪ ಅಂದ್ರೆ ಅತ್ಯಂತ ಸರಳವಾಗಿದೆ. ಯಾವ್ದಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ ಏನಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಇದು ಅತ್ಯಂತ ಸರಳ ಐತಿ ಅಂತೇಳಿ ಕ್ವಶನ್ ಸ್ಕಿಪ್ ಮಾಡಿದ್ರೆ ಪಟ್ನ ಮುಂದೆ ಹೋಗ್ಕೋಬೇಡ್ರಿ. ಯಾಕಂದ್ರೆ ಮೌರ್ಯ ಸಾಮ್ರಾಜ್ಯದ ಸಂಪೂರ್ಣವಾದ ಚಿತ್ರವನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾವು ತೋರಿಸ್ತಿರ್ತೀವಿ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕಿಂತ ಮುಂಚೆ ಮೌರ್ಯ ಅಂತ ಸಾಮ್ರಾಜ್ಯಕ್ಕೆ ಹೆಸರು ಯಾವ್ದಕ್ಕೆ ಹೆಸರು ಕೊಟ್ಟ ಅನ್ನೋಂಥದ್ದು ನಾವು ಇತಿಹಾಸವನ್ನು ಕೆದಕಿ ನೋಡಿದಾಗ ತನ್ನ ತಾಯಿ ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯನ ತಾಯಿ ಯಾರಪ್ಪ ಅಂದ್ರೆ ಮುರಾದೇವಿ ಅನ್ನುವಂಥ ತಾಯಿಯ ಉದ್ದೇಶಕರ ತಾಯಿಯ ನೆನಪಿಗಾಗಿ ಏನು ಮಾಡ್ತಾನಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯ ಅನ್ನುವಂಥ ಒಂದು ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡ್ತಾನೆ. ತನ್ನ ತಾಯಿ ಹೆಸರಿನಲ್ಲಿ ಏನು ಮಾಡ್ತಾನೆ, ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡ್ತಾನೆ. ಈತ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ತನಗೆ ಹಿಂದೊಬ್ರು ಯಾರಾದ್ರೂ ಬೆನ್ನೆಲುಬು ಆಗಿ ನಿಂತಿರ್ಬೇಕಲ್ಲ. ಯಾವ ವ್ಯಕ್ತಿ ನಿಂತಿದ್ದಾನ ಅಂತ ನೋಡಿದಾಗ ನಾವು ಸ್ಪಷ್ಟವಾಗಿ ಗೊತ್ತಾಗುತ್ತಾ, ಯಾರಪ್ಪ ಅಂದ್ರೆ ಅರ್ಥಶಾಸ್ತ್ರಜ್ಞ ಆಗಿರುವಂತ ಕೌಟಿಲ್ಯ, ವಿಷ್ಣುಗುಪ್ತ ಅಂತ ಕರೀತಾರೆ. ಚಾಣಕ್ಯ, ಬಹಳ ಇಂಪಾರ್ಟೆಂಟ್.
ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾರ, ಯಾರ ಸಹಾಯದಿಂದ ಮಾಡ್ತಾನೆ ಅಂತಂದ್ರೆ ಕೌಟಿಲ್ಯನ ಸಹಾಯದಿಂದ ನಂದ ವಂಶದ ಕೊನೆಯ ಅರಸನಾಗಿರುವಂತ ಧನನಂದನನ್ನ ಸೋಲಿಸಿ ಏನ್ ಮಾಡ್ತಾರಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ ಅನ್ನುವಂಥದ್ದನ್ನ ನೋಡ್ತೀವಿ. ಚಂದ್ರಗುಪ್ತನ ಬಗ್ಗೆ ಓದು ಟೈಮ್ದಾಗ ಇವನಿಕ್ಕಿಂತಲೂ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಅನಿಸ್ಕೊಳ್ಳೋ ಯಾರಪ್ಪ ಅಂತಂದ್ರೆ ಕೌಟಿಲ್ಯ ಎಂಬ ಅರ್ಥಶಾಸ್ತ್ರಜ್ಞ ಬಹಳ ಇಂಪಾರ್ಟೆಂಟ್ ಅನ್ಸ್ಕೊತಾನ. ಕೌಟಿಲ್ಯ ಎಂಬ ಅರ್ಥಶಾಸ್ತ್ರಜ್ಞ ಒಂದು ಅರ್ಥಶಾಸ್ತ್ರ ಗ್ರಂಥವನ್ನ ಬರೀತಾನ. ಯಾವ ರೀತಿಯಾಗಿ ಸಾಮ್ರಾಜ್ಯ ನಡಿಬೇಕಾದ್ರೆ ಸಪ್ತ ಸಿದ್ಧಾಂತಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಸಪ್ತ ಅಂದ್ರೆ ಏಳು ಸಿದ್ಧಾಂತಗಳನ್ನ ಆತ ಏನ್ ಮಾಡ್ತಾನ ತನ್ನ ಅರ್ಥಶಾಸ್ತ್ರದ ಗ್ರಂಥದಲ್ಲಿ ಉಲ್ಲೇಖವನ್ನ ಮಾಡ್ತಾನ ಅನ್ನುವಂಥದ್ದು ನೋಡ್ತೀವಿ. ಅರ್ಥಶಾಸ್ತ್ರದ ಬಗ್ಗೆ ಬಹಳ ಇಂಪಾರ್ಟೆಂಟ್, ಅತ್ಯಂತ ಹಳೆಯದಾದ ಅರ್ಥಶಾಸ್ತ್ರದ ಪಿತಾಮಹ, ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರೀತಾರ ಅಂತ ಕ್ವಶನ್ ಕೇಳೋ ಚಾನ್ಸಸ್ ಬಹಳ ಜಾಸ್ತಿ ಆಗಿರ್ತದೆ. ಕೌಟಿಲ್ಯನ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಈ ಕೌಟಿಲ್ಯ ಅರ್ಥಶಾಸ್ತ್ರ ಪಿತಾಮಹ ಹೇಳೋ ಟೈಮ್ದಾಗ ಅರ್ಥಶಾಸ್ತ್ರ ರೂಲ್ಸ್ ಹೇಳೋ ಟೈಮ್ದಾಗ ಹೇಳ್ತಾನ, ಶತ್ರುವಿನ ಶತ್ರು ನಮ್ಮ ಮಿತ್ರನಾಗಿರಬೇಕು ಅಂತ ಹೇಳ್ತಾನ. ಈ ರಾಜ್ಯವನ್ನ ಭಾರವನ್ನು ಮಾಡ್ಬೇಕಾರ ಒಬ್ಬ ಶತ್ರು ಇದ್ದಂದ್ರ ಅವನ ಶತ್ರು ಏನಿರ್ತಾನಲ್ಲ ಇವನ ಶತ್ರು ಏನಾಗಿರ್ಬೇಕು, ನಮ್ಮ ಮಿತ್ರನಾಗಿರಬೇಕು ಅಂತ ಹೇಳ್ತಾನ. ಈ ತರ ಮಾಡೋದ್ರಿಂದ ರಾಜ್ಯವನ್ನ ಅತ್ಯಂತ ಸುವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ಬೋದು. ನಮ್ಮ ಮೇಲೆ ಯಾರ ಆಕ್ರಮಣವೂ ಕೂಡ ಆಗದೆ ಇರೋ ತರ ನಾವು ರಕ್ಷಿಸಬಹುದು. ಶತ್ರುವಿನ ಶತ್ರು ನಮ್ಮ ಮಿತ್ರನಾಗಿರಬೇಕು ಅನ್ನುವಂಥ ಮಾತನ್ನ ಯಾರು ಹೇಳ್ತಾರಪ್ಪ ಅಂದ್ರೆ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಹೇಳ್ತಾನೆ. ಇಷ್ಟೆಲ್ಲ ಹೇಳ್ತಾನ್ರಿ ನಿಜ. ಆದ್ರ ಈ ಕೌಟಿಲ್ಯನೂ ಬರೆದಿರುವಂತ ಅರ್ಥಶಾಸ್ತ್ರ ಗ್ರಂಥ ಇವತ್ತು ನಮಗೆ ಸಿಕ್ಕೈತೇನ? ಹಂಗಾದ್ರೆ ಸಿಕ್ಕಿದ್ರೆ ಎಲ್ಲಿ ಐತಿ ಅನ್ನುವಂಥ ಪ್ರಶ್ನೆ ಸ್ಪರ್ಧಾರ್ಥಿಗಳ ಮನಸ್ಸಿನಲ್ಲಿ ಮೂಡ್ತದೆ. ಇದು ಮಿತ್ರರಿ ಎಲ್ಲಿ ಐತಿಪ್ಪ ಅಂತಂದ್ರ ಕೌಟಿಲ್ಯನು ಬರೆದಿರುವಂತ ಅರ್ಥಶಾಸ್ತ್ರದ ಗ್ರಂಥವನ್ನ ಯಾರು ಪತ್ತೆ ಹಚ್ತಾರಪ್ಪ ಅಂದ್ರ ಮೈಸೂರಿನ ಶ್ಯಾಮಾಶಾಸ್ತ್ರಿ ಅನ್ನುವಂಥ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರ ಪತ್ತೆ ಹಚ್ತಾರ. ಅದನ್ನ ಪತ್ತೆ ಹಚ್ಚಿ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಅದನ್ನ ಇವತ್ತಿಗೂ ಕೂಡ ಮ್ಯೂಸಿಯಂದಾಗ ಇಟ್ಟಾರ ಅನ್ನೋದು ನೋಡ್ತೀವಿ. ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಏನ್ ಮಾಡ್ತಾರ ಶ್ಯಾಮಾಶಾಸ್ತ್ರಿ ಅವ್ರು ಏನ್ ಮಾಡ್ತಾರ ಅದನ್ನ ಇವತ್ತಿಗೂ ಕೂಡ ಪತ್ತೆ ಹಚ್ಚಿ ಇಟ್ಟಿದ್ದಾರ. ಅದು ಎಲ್ಲಿ ಎದ್ರ ಮೇಲೆ ಬರ್ದಿದ್ದೈತಪ್ಪ ಅಂದ್ರೆ ತಾಳೆಗರಿ ಮೇಲೆ ಬರ್ದಿದ್ದಾರ ಅನ್ನೋದನ್ನ ನಾವು ನೋಡ್ತೀವಿ. ನಂದ ವಂಶದ ಕೊನೆಯ ಅರಸ ಧನನಂದನನ್ನು ಸೋಲಿಸಿ ಯಾರು ಸ್ಥಾಪನೆ ಮಾಡ್ತಾರ, ಮೌರ್ಯ ಸಾಮ್ರಾಜ್ಯನ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ ಸ್ಥಾಪನೆ ಮಾಡ್ತಾನ ಅನ್ನೋದನ್ನ ನೋಡ್ತೀವಿ. ಇಲ್ಲಿ ನೋಡ್ರಿ, ಇನ್ನೊಂದು ಚಂದ್ರಗುಪ್ತನ ಕಾಲದಾಗ ಇನ್ನೊಂದು ಇಂಪಾರ್ಟೆಂಟ್ ನಡೀತೈತಿ. ಈ ಯುದ್ಧದ ಬಗ್ಗೆ ಯಾರು ಹೇಳ್ತಾರಪ್ಪ, ಸವಿಸ್ತಾರಾದ ಮಾಹಿತಿ ನಮ್ಮ ಸರ್ ಅವ್ರು ಹೇಳ್ತಾರೆ. ಎಸ್. ಸೊ ಅದೇ ರೀತಿ ಈ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾನೆ. ಸೊ ಅದ್ರ ನೆಕ್ಸ್ಟ್ ಒಂದು ಆ ಟೈಮಲ್ಲೇ ಪ್ರಪಂಚದಲ್ಲಿ ಯಾರು ದಾಳಿ ಮಾಡ್ತಿರ್ತಾರೆ, ಒಂದು ಗ್ರೀಕರದವರೇ ಅಲೆಕ್ಸಾಂಡರ್. ಸೊ ಅಲೆಕ್ಸಾಂಡರ್ ಭಾರತದ ಮೇಲೆ ಕೂಡ ಮೊದಲು ಕೂಡ ದಾಳಿ ಮಾಡಿರ್ತಾನೆ. ಸೊ ಪುರವ ರಾಜ ಅಥವಾ ಪೌರಸ್ ಅಂತ ಕರಿತೀವಿ. ಆ ಯುದ್ಧಗಳು ಕೂಡ ನಡೀತವೆ. ಬಟ್ ಅದ ನಂತರ ಈ ಒಂದು ಚಂದ್ರಗುಪ್ತನ ಕಾಲದಲ್ಲೂ ಕೂಡ ಅಲೆಕ್ಸಾಂಡರ್ ದಾಳಿ ಮಾಡ್ತಾನೆ. ಬಟ್ ಚಂದ್ರಗುಪ್ತ ಡೈರೆಕ್ಟ್ ಆಗಿ ಬಂದಿರಲ್ಲ, ಅವರ ಸೇನಾಧಿಪತಿ ಯಾರು ಸೆಲ್ಯೂಕಸ್ ಅನ್ನು ಬಂದಿರ್ತಾನೆ ಭಾರತಕ್ಕೆ. ಸೊ ಚಂದ್ರಗುಪ್ತ ಮೌರ್ಯನಿಗೂ ಸೆಲ್ಯೂಕಸ್ಗೂ ಯುದ್ಧ ಅನ್ನೋದು ಆಗುತ್ತೆ. ಸೊ ಇದರಲ್ಲಿ ಫೈನಲ್ ಆಗಿ ಯಾರು ಗೆಲ್ತಾರೆ, ಚಂದ್ರಗುಪ್ತ ಮೌರ್ಯ ಜಯಗಳಿಸ್ತಾನೆ. ಸೊ ಆ ಒಂದು ಯುದ್ಧದಲ್ಲಿ ಇಬ್ಬರ ಮಧ್ಯೆ ಒಂದು ಸ್ನೇಹ ಸಂಬಂಧ ಅನ್ನೋದು ಮೂಡುತ್ತೆ. ಇದರ ಪರಿಣಾಮವಾಗಿ ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ಸಿನಿಗೆ 500 ಯುದ್ಧ ಆನೆಗಳನ್ನ ಕೊಟ್ಟು ಕಳಿಸ್ತಾನೆ. ಸೊ ಅವಾಗ ಆ ಒಂದು ಇದಕ್ಕೆ ಭಾರತೀಯ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳನ್ನು ತಿಳ್ಕೊಂಡು ಬನ್ನಿ ಅಂತ ಒಬ್ಬ ರಾಯಭಾರಿಯನ್ನ ಸೆಲ್ಯೂಕಸ್ ಇಲ್ಲೇ ಬಿಟ್ಟೋಗಿರ್ತಾನೆ. ಆ ವ್ಯಕ್ತಿನ ಯಾರು, ಮೆಗಸ್ತಾನಿಸ್ ತುಂಬಾ ಇಂಪಾರ್ಟೆಂಟ್ ಪರ್ಸನ್. ಸೊ ಈ ಮೆಗಸ್ತಾನಿಸ್ರು ಒಂದು ಕೃತಿಯನ್ನ ಬರೆದಿರ್ತಾನೆ, ಗ್ರಂಥ ಯಾವ್ದದು, ಇಂಡಿಕಾ. ತುಂಬಾ ಪಾಪ್ಯುಲರ್ ಗ್ರಂಥ ಇಂಡಿಕಾ ಅನ್ನೋ ಗ್ರಂಥವನ್ನು ಬರೀತಾನೆ. ಸೊ ಏನು ಒಂದು ಚಂದ್ರಗುಪ್ತ ಮೌರ್ಯ ಲಾಸ್ಟ್ ಕ್ಷಣಗಳನ್ನ ಎಲ್ಲಿ ಕಳೀತಾನೆ ಅಂದ್ರೆ ಶ್ರವಣ ಬೆಳಗೊಳದಲ್ಲಿ ಕಳೀತಾನೆ. ಎಲ್ಲಿ ಯಾವ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ, ಜೈನ ಧರ್ಮವನ್ನ. ಒಬ್ಬ ಜೈನ ಮುನಿ ಇರ್ತಾನೆ. ಯಾರು ಆ ಜೈನ ಮುನಿ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸ್ಬೇಕು. ಸೊ ಚಂದ್ರಗುಪ್ತ ಮೌರ್ಯ ಸ್ವೀಕರಿಸಿದ್ದು ಲಾಸ್ಟ್ ಅಲ್ಲಿ ಜೈನ ಧರ್ಮವನ್ನ ಸಲ್ಲೇಖನ ಅರ್ಥದ ಮೂಲಕ ತನ್ನ ಅಂತ್ಯವನ್ನ ಕಾಣ್ತಾನೆ. ಅದ ನಂತರ ಬಂದಂಥವ್ರು ಯಾರು, ಇಲ್ಲಿ ಒಂದು ಚಾರ್ಟ್ ಇದು ಲೈನ್ ಕೂಡ ಕೊಟ್ಟಿದ್ದೀವಿ ನಾವು. ಫಸ್ಟ್ ಯಾರು, ಚಂದ್ರಗುಪ್ತ ಮೌರ್ಯ. ಅದ ನಂತರ ಅವರ ಮಗ ಬಿಂದುಸಾರ ಅಧಿಕಾರಕ್ಕೆ ಬರ್ತಾನೆ. ಸೊ ಅದ ನಂತರ ಫೇಮಸ್ ಚಕ್ರವರ್ತಿ, ಭಾರತದ ಚಕ್ರವರ್ತಿ ಅಂತಾನೆ ಫೇಮಸ್ ಯಾರು, ಅಶೋಕ ಮಹಾರಾಜ ಅಂತ. ಸೊ ಇವರು ಆಡಳಿತಕ್ಕೆ ಬರ್ತಾರೆ. ಇವರು ಕೂಡ ಸಾಕಷ್ಟು ವಿಷಯ ಇವ್ರ ಮೇಲೆ ನಾವು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಕೊಡ್ತೀವಿ. ಸೊ ಇಲ್ಲಿ ಚಂದ್ರಗುಪ್ತನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅಂತ. ಸೊ ಇದು ವಂಶವಾಹಿಯಾಗಿರುತ್ತೆ, ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ. ಸೊ ಅಶೋಕನ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ. ಸೊ ಇಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ಬೇಕು. ನಾವು ಇದನ್ನೊಂದು ಚಾರ್ಟ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದೀವಿ. ಯಾರಪ್ಪ ಅಂದ್ರೆ ಚಂದ್ರಗುಪ್ತನ ಮಗ ಯಾರಪ್ಪ ಅಂದ್ರೆ ಬಿಂದುಸಾರನ ಮಗ ಯಾರಪ್ಪ ಅಂದ್ರೆ ಅಶೋಕ. ಈ ತರ ಇದನ್ನ ಯಾಕೆ ಕೊಟ್ಟಿದ್ದೀರಿ ಅಂತ ನೋಡಿದಾಗ ಒಂದು
ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೇಳಿದಾನಪ್ಪ ಅಂದ್ರೆ ಅಶೋಕನ ತಾತ ಯಾರು, ಅಶೋಕನ ಅಜ್ಜ ಯಾರು ಒಂದು ಕ್ವಶನ್ ಕೇಳಿದಾನೆ. ಅದಕ್ಕೋಸ್ಕರ ನಾವು ಇವ್ರ ಬಗ್ಗೆ ಚಂದಾಗಿ ಇಷ್ಟು ವ್ಯವಸ್ಥಿತವಾಗಿ ಓದಿದಾಗ ಮಾತ್ರ ಗೊತ್ತಾಗುತ್ತೆ. ಯಾವುದಾದ್ರೂ ನಾವು ಪಾಯಿಂಟ್ಸ್ ಬರೀ ಅಶೋಕನ ಬಗ್ಗೆ ಓದುವಾಗ ಅಶೋಕನ ಬಗ್ಗೆ ಮಾತ್ರ ಓದೋದು, ಚಂದ್ರಗುಪ್ತನ ಬಗ್ಗೆ ಓದುವಾಗ ಚಂದ್ರಗುಪ್ತನ ಬಗ್ಗೆ ಮಾತ್ರ ಓದೋದು, ಈ ಥರ ಓದಿದ್ರೆ ಈ ಕರೆಕ್ಟಾಗಿ ನಮ್ಗೆ ಮೆಜರ್ಮೆಂಟ್ ಸಿಗಂಗಿಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಇದೇ ರೀತಿಯಾಗಿ ಕೇಳಬೇಕು ಅಂತ ನಾವು ಗೆಸಾಗುತ್ತೆ. ನಾವು ಇತಿಹಾಸವನ್ನು ಕಂಪ್ಲೀಟ್ ಆಗಿ ಚಂದಾಗಿ ತಿಳ್ಕೋದ್ರಿಂದ ಏನಾಗುತ್ತೆ, ಸ್ಪಷ್ಟವಾಗಿ ತಿಳ್ಕೊಬೋದು. ಯಾರಪ್ಪ ಅಂದ್ರೆ ಅಶೋಕನ ತಾತ ಯಾರು ಅಂತ ನೋಡಿದಾಗ ಯಾರಾಗುತ್ತೆ ಸರ್ ಇವಾಗ? ಚಂದ್ರಗುಪ್ತ ಮೌರ್ಯ. ನಮ್ಮ ಸರ್ ಈಗ ಆಲ್ರೆಡಿ ಒಂದು ಕ್ವಶನ್ ಅನ್ನು ಕೇಳಿದಾರೆ, ಸ್ಪರ್ಧಾರ್ಥಿಗಳ ತಲೆಯಲ್ಲಿ ಒಂದು ಹೊಳ ಬಿಟ್ಟಿದ್ರೆ ಅದನ್ನ ಜಾಸ್ತಿ ಸೋರ್ಸ್ ಕಲೆಕ್ಟ್ ಮಾಡ್ಲಿ ಅನ್ನುವಂಥದ್ದು ಅವ್ರ ಉದ್ದೇಶ. ನಿಮ್ ತಲೆಗೂ ಸ್ವಲ್ಪ ಕೆಲಸ ಕೊಡ್ಬೇಕು. ನಾವು ಎಷ್ಟೇ ಮಾಹಿತಿನ ಕೊಟ್ಟರು ಕೂಡ ನೀವು ಚೆನ್ನಾಗಿ ನೋಟ್ಸ್ ಮಾಡಿ ಓದ್ಕೋವರೆಗೂ ಸ್ಪಷ್ಟವಾಗುದಿಲ್ಲ ನಿಮ್ಗೆ. ಅದಕ್ಕೋಸ್ಕರ ಸ್ಪಷ್ಟವಾಗಿ ನೀವು ಕೂಡ ಓದಬೇಕು ಅನ್ನುವಂಥದ್ದು ನಮ್ಮ ಸರ್ ಅವರ ಉದ್ದೇಶ ಆಗಿತ್ತು. ನೆಕ್ಸ್ಟ್ ಕ್ವಶನ್ ನಾವು ನೋಡಿದಾಗ ಏನು ಬರುತ್ತಪ್ಪ ಅಂದ್ರೆ ಕ್ವಶನ್ ನಂಬರ್ 7, ಟಿಪ್ಪು ಸುಲ್ತಾನನು ಡ್ಯಾಶ್ ರಲ್ಲಿ ಮೈಸೂರಿನ ಅರಸನಾದನು. ಎಷ್ಟರಲ್ಲಿ ಟಿಪ್ಪು ಸುಲ್ತಾನ್ ಮೈಸೂರಿನ ಅರಸನಾದ? ಟಿಪ್ಪು ಸುಲ್ತಾನ್ ಬಿಕೇಮ್ ದ ರೂಲರ್ ಆಫ್ ಮೈಸೂರ್ ಇನ್ ಶ್ರೀರಂಗಪಟ್ಟಣ. ಸೊ ಯಾವ ಒಂದು ವರ್ಷ ಟಿಪ್ಪು ಸಿಂಹಾಸನ ಏರಿದ? ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ 1782, ಆಪ್ಷನ್ ಬಿ 1792, ಆಪ್ಷನ್ ಸಿ 1798, ಆಪ್ಷನ್ ಡಿ 1786. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ನಮ್ಮ ಸ್ಪರ್ಧಾರ್ಥಿಗಳು ಆಲ್ರೆಡಿ ಗೆಸ್ ಮಾಡಿರ್ತಾರೆ. ಸ್ವಲ್ಪ ಯಾರಾದ್ರೂ ಓದಿದ್ರೆ ನಾವು ಮೈಸೂರಿನ ಟಿಪ್ಪು ಸುಲ್ತಾನ್ ಬಗ್ಗೆ ಓದೋ ಟೈಮ್ದಾಗ ಯಾವ ಥರ ಓದ್ತಿಪ್ಪ ಅಂದ್ರೆ ಆತನ ಮಾಡಿರುವಂಥ ಯುದ್ಧಗಳು, ಅದರ ಒಪ್ಪಂದಗಳನ್ನ ಮಾತ್ರ ಓದೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆತನ ತಂದೆ ಹೈದರ್ ಅಲಿ ಬಗ್ಗೆ ಸ್ವಲ್ಪ ಓದಿರ್ತೀವಿ, ಅವಾಗ ಓದಿರ್ತೀವಿ. ಬಟ್ ಈ ಥರ ಪ್ರಶ್ನೆಗಳನ್ನ ನಾವು ನೋಡಿರಲಿಲ್ಲ. ಇತಿಹಾಸದಾಗ ಈ ಥರ ಪ್ರಶ್ನೆಗಳು ಯಾವ ಥರ ಪ್ರಶ್ನೆಗಳು ಬರ್ತಾವೆ ಅನ್ನೋದು ಸ್ಪಷ್ಟವಾಗಿ ನೀವು ಓದ್ಕೊಂಡಾಗ ಮಾತ್ರ ಕ್ಲಿಯರ್ ಆಗುತ್ತೆ. ಕ್ವಶನ್ ಪೇಪರ್ ನೀವು ಯಾವ ಥರ ಸಾಲ್ವ್ ಮಾಡ್ತೀರಿ ಅವಾಗ ಗೊತ್ತಾಗುತ್ತೆ. ಟಿಪ್ಪು ಸುಲ್ತಾನ್ ಮರಣ ಹೊಂದಿದ್ದೊಂದು ಇಶ್ಯೂ ಓದಿರ್ತೀವಿ, ಟಿಪ್ಪು ಸುಲ್ತಾನ್ ಅಧಿಕಾರ ಯಾವಾಗ ವಹಿಸ್ಕೊಂಡ ಅನ್ನೋದು ನಮ್ಗೆ ಕನ್ಫ್ಯೂಷನ್ ಆಗಿರುತ್ತೆ. ಅದಕ್ಕೋಸ್ಕರ ಇಂಥ ಪ್ರಶ್ನೆಗಳನ್ನ ಕೇಳೋ ಚಾನ್ಸಸ್ ಜಾಸ್ತಿ ಇದ್ದಾವೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ 1782 ಅನ್ನುವಂಥದ್ದು ಸರಿಯಾದ ಉತ್ತರ ಅಂತ ಬರುತ್ತೆ. 1782ರಾಗ ಯಾಕೆ ಟಿಪ್ಪು ಸುಲ್ತಾನ್ ಏನು ಮಾಡ್ತಪ್ಪ ಅಧಿಕಾರವನ್ನು ವಹಿಸ್ಕೊಳ್ತಾನೆ ಅನ್ನೋದನ್ನ ನೋಡಿದಾಗ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಬರ್ತಾವೆ. ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿ ನೋಡೋ ಟೈಮ್ದಾಗ ಗೊತ್ತಾಗುತ್ತದೆ. ಇಲ್ಲಿ ನೋಡ್ರಿ, ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ನಡೀತಾವೆ. ಆಂಗ್ಲೋ ಮೈಸೂರು ಯುದ್ಧ, ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತಾ ಇದೆಯಪ್ಪ ಅಂತಂದ್ರೆ 1767ರಿಂದ 69ರವರೆಗೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಅನ್ನುವಂಥದ್ದು ನಡೀತದೆ. ಈ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ತದೆ ಅನ್ನುವಂಥದ್ದನ್ನು ನೋಡಿದಾಗ ಲೈಟಾಗಿ ಹೋಗಿದ್ದಾವೆ ಅನ್ನೋದನ್ನು ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸ್ವಲ್ಪ ಪವರ್ ಕಟ್ ಆಗಿದೆ. ಜೈ